ನಿಮಗೆ ವೆಂಟಿಲೇಷನ್ ಏನು ಪ್ರಾಪರ್ ಆಗಿ ಬರಲಿ ಅಂತ ಓಪನ್ ಟು ಸ್ಕೈ ಕೊಟ್ಟಿರುವಂಥದ್ದು. ಓಕೆ, ಸ್ಕೈ ವ್ಯೂ ಇದೆ ಅಲ್ವಾ? ಸೂಪರ್. ಆಕ್ಚುಲಿ ಈಗೆಲ್ಲ ಲಾಸ್ಟ್ ಮೂಮೆಂಟ್ ಅಲ್ಲೇ ಬಂದಿರೋದು. ಅದಕ್ಕೆ ಮುಂಚೆ ಎಲ್ಲ ನಾವು ಅಷ್ಟು ಫ್ರೀಕ್ವೆಂಟ್ ಆಗಿ ಬಂದೇ ಇಲ್ಲ ಸರ್. ಬಟ್ ಅವ್ರು ಚೆನ್ನಾಗಿ ಮಾಡಿದ್ದಾರೆ ಸರ್. ಸೂಪರ್. ಪೂಜಾ ರೂಮ್ ತುಂಬಾ ದೊಡ್ಡದಿದೆ ಸರ್ ಇದು. ಎಸ್ ಸರ್, ಆಲ್ಮೋಸ್ಟ್ ಆಲ್ 6x6 ಇದೆ. 6x6. ಎಸ್ ಸರ್. ಏನೇನು ಮಾಡಿದ್ದೀರಾ ಸರ್ ಇಲ್ಲಿ? ಸರ್ ಏನಿಲ್ಲ, ಇದರಲ್ಲಿ ಕಂಪ್ಲೀಟ್ ವೈಟ್ ಟೈಲ್ಸ್ ಹಾಕಿ ಗೋಲ್ಡನ್ ಬೀಡಿಂಗ್ ಹಾಕಿರುವಂಥದ್ದು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನೇ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ವೀಕ್ಷಕರೇ, ನೀವೇನಾದರೂ ಬೆಂಗಳೂರಲ್ಲಿದ್ದೀರಾ, ಒಂದು ಒಳ್ಳೆ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು, ಅದು ಕೂಡ ಅಫೋರ್ಡೆಬಲ್ ಬೆಲೆಯಲ್ಲಿ ಅಂದರೆ ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು ಕೈಟ್ಸ್ ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪನಿ. ತುಂಬ ಒಳ್ಳೆ ಟ್ರ್ಯಾಕ್ ರೆಕಾರ್ಡ್ ಇರುವಂತಹ ಆ್ಯಂಡ್ ಪ್ರತಿಯೊಬ್ಬ ಓನರ್ ಕೂಡ ಒಂದು ಒಳ್ಳೆ ಕನ್ಸ್ಟ್ರಕ್ಷನ್ ಕಂಪ್ನಿ ಅಂತ ಹೇಳುವಂಥ ಕಂಪ್ನಿ ಅಂತಂದರೆ ಅದುವೇ ಕೈಟ್ಸ್ ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪ್ನಿ. ಸೊ ಒಂದು ಯಾವುದೇ ರೀತಿಯಲ್ಲಿ ಅಡೆತಡೆ ಆಗಬಾರ್ದು ನಿಮ್ಮ ಕನಸಿನ ಮನೆಗೆ. ಕ್ಲೀನಾಗಿ ಕನ್ಸ್ಟ್ರಕ್ಷನ್ ನಡ್ಕೊಂಡು ಹೋಗಬೇಕು, ಒಂದು ಕ್ವಾಲಿಟಿ ಬೇಕು, ಜೊತೆಯಲ್ಲಿ ಪ್ರೈಸ್ ಕೂಡ ಅಫೋರ್ಡೆಬಲ್ ಆಗಿರಬೇಕು ಅಂತಂದರೆ ಒಂದೇ ಒಂದು ಕಂಪನಿ ಇಡೀ ಬೆಂಗಳೂರಲ್ಲಿ, ಕೈಟ್ಸ್ ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪನಿ. ಆ್ಯಂಡ್ ಇನ್ನೊಂದು ವಿಚಾರ ಏನಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈ ಮನೆಗಳೆಲ್ಲ ಏನು ನೋಡ್ತಿರಲ್ವಾ, ಇದು ನಿಮ್ಮ ನಾಲೆಜ್ ಪರ್ಪಸ್ಗೂ ಕೂಡ ಹೌದು. ಎಲ್ಲೆಲ್ಲಿ ಕೈಟ್ಸ್ ಅವರ ಇದು ಸಿಗ್ತಾ ಇಲ್ಲ, ನಿಮಗೆ ಸರ್ವಿಸ್ ಸಿಗ್ತಾ ಇಲ್ಲ, ಅವರು ಈ ಮನೆಗಳನ್ನು ನೋಡ್ಬೋದು, ಒಂದು ನಾಲೆಜಸ್ ಅಂತ ತೊಗೊಬೋದು. ಹೌದಪ್ಪ, ನಾವು ಕೂಡ ಇದೇ ರೀತಿ ಕನ್ಸ್ಟ್ರಕ್ಷನ್ ಕಟ್ಬೋದು, ನಮಗೆ ಬರ್ತಾರಂಥ ಕಾಂಟ್ರಾಕ್ಟರ್ ಹತ್ರ ನೋಡಿ ಈ ರೀತಿ ಕೈಟ್ಸ್ ಅವ್ರು ಕಟ್ಟಿದ್ದಾರೆ, ಈ ರೀತಿ ನಿಮಗೆ ಕಟ್ಕೊಡೋಕ್ಕಾಗತ್ತಾ ಅಂತ ನೀವು ಕೇಳ್ಬೋದು. ವೀಕ್ಷಕರೇ, ಔಟ್ ಆಫ್ ಸ್ಟೇಷನ್ ಇರೋರಿಗೆ ಹೇಳ್ತಾ ಇದ್ದೀನಿ. ಆ ರೀತಿಯಲ್ಲಿ ಒಂದು ನಾಲೆಜ್ ವಿಡಿಯೋ ಆಗಿ ಕೂಡ ನೀವು ಇದನ್ನು ತೊಗೊಬೋದು. ಸೊ ಆದ್ದರಿಂದ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, 4 ಜನರ ಜೊತೆ ರೀಚ್ ಮಾಡಿ. ಆವಾಗ ಅವ್ರಿಗೂ ಕೂಡ ತಮ್ಮ ಕನಸಿನ ಮನೆ ಕಟ್ಟಬೇಕಾದ್ರೆ ಒಂದು ಒಳ್ಳೊಳ್ಳೆ ಐಡಿಯಾಸ್ಗಳು ಇಲ್ಲಿ ಬರುತ್ತೆ. ವೀಕ್ಷಕರೇ, ಇವತ್ತು ಕೂಡ ಅದೇ ರೀತಿಯಲ್ಲಿ ಕೈಟ್ಸ್ ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪನಿಯವರ ಒಂದು ಒಳ್ಳೆ ಮನೆಯನ್ನು ಇಲ್ಲಿ ತೋರಿಸ್ತಾ ಇದ್ದೀವಿ. ಆ್ಯಂಡ್ ತುಂಬ ದಿನಗಳ ನಂತರ ನಮ್ಮ ಜೊತೆ ಕೈಟ್ಸ್ ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪನಿ ಕಡೆಯಿಂದ ವಿಜಯ್ ಸರ್ ನಮ್ಮ ಜೊತೆ ಇದ್ದಾರೆ, ಓನರ್ ಆಗಿರುವಂಥ ವಿಜಯ್ ಸರ್ ಇದ್ದಾರೆ. ಕರೆಯೋಣ ಸರ್ನ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಮನೋಜ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಸೂಪರ್ ಆಗಿದ್ದೀವಿ. ನಮಸ್ಕಾರ ಕನ್ನಡಕರ ವೀಕ್ಷಕರೇ, ಹೇಗಿದ್ದೀರಾ? ಸರ್, ಇದು ಒಂದು ವರ್ಷ ಮೇಲೆ ಆಗೋಯ್ತು, ನೀವು ಕಾಣಿಸ್ಕೊತೇನೆ ಇಲ್ಲ. ನಮ್ಮ ಬೇರೆ ಬೇರೆ ಮುಖಗಳನ್ನೇ ನಮ್ಮ ವೀಕ್ಷಕರು ನೋಡ್ತಾ ಇದ್ದಾರೆ. ಸೊ ಫಸ್ಟ್ ಎಲ್ಲೋಗಿದ್ರಿ, ಏನ್ ಕತೆ, ಯಾಕೆ ಬರ್ತಾ ಇಲ್ಲ, ಅದನ್ನ ತಿಳಿಸ್ಕೊಡಿ ಸರ್. ಆ ಥರ ಏನಿಲ್ಲ, ಅಗ್ರಿಮೆಂಟ್ ಸಿಗ್ನೇಚರ್ ಆದ್ಮೇಲೆ ನಮ್ದು ರೆಸ್ಪಾನ್ಸಿಬಿಲಿಟಿ. ಅವ್ರ ಕನಸಿನ ಮನೆಯನ್ನ ನನಸು ಮಾಡೋದೇ ಕೈಟ್ಸ್ ಅವ್ರ ಕರ್ತವ್ಯ. ಓಕೆ. ಸೊ ಬರೀ ಮಾರ್ಕೆಟಿಂಗ್ ಮಾಡಬಾರ್ದು, ಕೆಲಸನೂ ಮಾಡ್ಬೇಕಾಗತ್ತೆ. ಆ ಉದ್ದೇಶಕ್ಕೆ ಸ್ವಲ್ಪ ಕೆಲಸದ ಒತ್ತಡ ಇರೋದ್ರಿಂದ ನಮ್ಮ ಟೀಮ್ ಅವ್ರು ಬಂದಿದ್ರು. ಓಕೆ. ಇವಾಗ ತುಂಬಾ ದಿವಸ ಆದ್ಮೇಲೆ ನಾನೇ ಸುಮಾರು ನಮ್ಮ ವೀಕ್ಷಕರು ನಮ್ಮ ಜೊತೆ ಯಾವಾಗ್ಲೂ ಅವ್ರ ಬೆಂಬಲದಿಂದ ಇಲ್ಲಿವರೆಗೂ ಬೆಳೆದಿದ್ದೀವಿ. ಸೊ ಏನೇನ್ ಮಾಡಿದೀವಿ, ಸೊ ಎಂಡ್ ಆಫ್ ದ ಡೇ ನಮ್ ಕೆಲಸ ನಾವು ಮಾಡ್ಲೇಬೇಕು, ತೋರಿಸ್ಲೇಬೇಕು. ನಿಮ್ಮನ್ನು ಮೀಟ್ ಆಗಿ ತುಂಬಾ ದಿವಸ ಆಗಿತ್ತು. ಆ ಉದ್ದೇಶಕ್ಕೆ 2023 ಫಸ್ಟ್ ವಿಡಿಯೋ ಅನ್ಸುತ್ತಿದೆ ನಂದು. ಹೌದು. ಸೊ ಒಟ್ನಲ್ಲಿ ಬಿಸಿ ಇದ್ರಿ ತಾವು? ಎಸ್ ಸರ್. ನಮ್ಮ ವೀಕ್ಷಕರ ಕೃಪಾ ಕಟಾಕ್ಷದಿಂದ ಕೆಲಸ ಮಾಡ್ತಾ ಇದ್ರಿ. ಕೆಲಸ ಮಾಡ್ತಾ ಇದ್ರಿ. ಓಕೆ, ತುಂಬಾ ಒಳ್ಳೇದು. ಅಂಡ್ ತುಂಬಾ ಜನ ಕೇಳ್ತಾರೆ ಕೈಟ್ಸ್ ಅವ್ರು ಕಾಲ್ ಪಿಕ್ ಮಾಡಲ್ಲ ಅಂತ ಹೇಳ್ಬಿಟ್ಟು, ಏನಾದ್ರೂ ವ್ಯವಸ್ಥೆ ಮಾಡಿದ್ದೀರಾ ಕಾಲ್ ಪಿಕ್ ಮಾಡಿಸೋದು? ಸರ್ 100%. ಇವಾಗ ಮುಂಚೆ ಇತ್ತದು, ಇವಾಗ ಆಲ್ಮೋಸ್ಟ್ ಆಲ್ 3 ಜನ ಸಪೋರ್ಟಿಂಗ್ ಹ್ಯಾಂಡ್ ಇದ್ದಾರೆ. ಸೊ ಈಗ ಪ್ರಮಾಣ ಕಮ್ಮಿ ಆಗಿದೆ. ಕಮ್ಮಿ ಅಂತ ಹೇಳ್ತೀರಾ? ವಾಟ್ಸಪ್ ಅಲ್ಲೂ ರಿಪ್ಲೈ ಕೊಡ್ತಾ ಇದ್ದಾರೆ, ಕಾಲು ಪಿಕ್ ಮಾಡ್ತಾ ಇದ್ದಾರೆ. ಕಾಲ್ ಮಿಸ್ ಆಗಿದ್ರೆ ಅಂದ್ರೆ ಆಫ್ಟರ್ 8:30, 9 o'clock ಅಥವಾ ಲೇಟ್ ನೈಟ್ ಬಂದಿರೋ ಕಾಲ್ಸ್ಗೆ ನೆಕ್ಸ್ಟ್ ಡೇ 100% ಕಾಲ್ ಮಾಡಿ. ಹಾಗೆ ಆಗುತ್ತೆ. ವೀಕ್ಷಕರೇ, ನೀವೇನೋ ಕಮೆಂಟ್ಸ್ ನೋಡಿದ್ರೆ ಕೈಟ್ಸ್ ಕಾಲ್ ಪಿಕ್ ಮಾಡಲ್ಲ ಅಂತಂದ್ರೆ ತುಂಬಾ ಓಲ್ಡ್ ಇರ್ಬೋದು ಅದು. ಯಾಕಂತಂದ್ರೆ ಇವಾಗ ಕರೆಕ್ಟ್ ಆಗಿ ವ್ಯವಸ್ಥೆ ಮಾಡಿದ್ದಾರೆ, ಟೆಲಿಕಾಲರ್ಸ್ಗಳು ಗ್ರೂಪನ್ನೇ ರೆಡಿ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಯಾವುದೇ ಕಾರಣಕ್ಕೆ ನಿಮ್ಮ ರೆಸ್ಪಾನ್ಸ್ಗೆ ಡಿಲೇ ಆಗೋದಿಲ್ಲ. ಕಾಲಿಗೆ ಅಂತೂ 100% ಕಾಲ್ ರಿಟರ್ನ್ ಹೋಗುತ್ತೆ. ಸೂಪರ್. ಆಮೇಲೆ ಒಂದು ಕ್ವಶನ್ ಕೇಳಕ್ಕೆ ಇಷ್ಟಪಡ್ತೀನಿ ತಮಗೆ, ತುಂಬಾ ದಿನ ಮೇಲೆ ಬಂದಿದ್ದೀರಾ ಸರ್. ಇವಾಗ ಕಾಂಪಿಟೇಷನ್ ಜಾಸ್ತಿ ಆಗ್ಬಿಟ್ಟಿದೆ. ಓಕೆ, ಮಾರ್ಕೆಟ್ ಅಲ್ಲಿ ತುಂಬಾ ಪ್ಲೇಯರ್ಸ್ ಇದ್ದಾರೆ, ತುಂಬಾ ಜನ ಕಂಪನಿಗಳು ನಿಮ್ಮ ಕನಸಿನ ಮನೆ ನಾವು ರೆಡಿ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಯಾಕೆ ಜನರು ಕೈಟ್ಸ್ಗೆ ಬರಬೇಕು? ಒಂದೇ ಒಂದು ರೀಸನ್ ಕೊಡಿ ಸರ್, ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಸರ್ ನಾನು ಓಪನ್ ಆಗಿ ಹೇಳ್ತೀನಿ, ಇವತ್ತು ಮಸಾಲಾ ದೋಸೆ ಎಂಟೈರ್ ಬೆಂಗಳೂರಲ್ಲಿ ಸಿಗುತ್ತೆ. ಓಕೆ, ಅವ್ರ ಮನೆ ಕಟ್ಟಕ್ಕೆ ಎಲ್ಲೇ ಕೊಡ್ಲಿ ನಮ್ಗೆ ಯಾವುದೇ ತರದ ಅಭ್ಯಂತರ ಇಲ್ಲ, ಕೈಡ್ಸಿಗೆ ಕೊಡಿ ಅಂತ ನಾನು ಯಾವತ್ತೂ ಎಲ್ಲೂ ಹೇಳಿಲ್ಲ. ಎಜುಕೇಶನ್ ಕೊಡೋಣ ಅನ್ನೋದಷ್ಟೇ.
ನನಗೆ ನನ್ನ ಕಸ್ಟಮರ್ಸಿಗೆ ನಾನು ಬೇರೆದವ್ರಿಗೆ ಹೇಳೋದಿಷ್ಟೇ, ನಿಮ್ಮ ಅಗ್ರಿಮೆಂಟ್ಸ್ ಅಲ್ಲಿ ಎಲ್ಲ ಪಾಯಿಂಟ್ಸ್ನು ಟ್ರಾನ್ಸ್ಪರೆಂಟ್ ಆಗಿ ಇಟ್ಕೊಳ್ಳಿ ಇಷ್ಟೇ. ಓಕೆ, ಯಾಕಂದ್ರೆ ನಾಳೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆದ್ಮೇಲೆ ಒಂದು ಸರ್ತಿ ಸ್ಟಾರ್ಟ್ ಆಗಿ ಅರ್ಧಕ್ಕೆ ಕೆಲಸ ನಿಂತ್ಕೊಂಡ್ರೆ ಇನ್ನೊಬ್ಬನ ಚೇಂಜ್ ಮಾಡ್ತೀನಿ ಅಂದ್ರೆ 10 ರೂಪಾಯಿ ಕೆಲಸ 20 ರೂಪಾಯಿಗೆ ಹೋಗುತ್ತೆ. ಆ ಉದ್ದೇಶಕ್ಕೆ ಮುಂಚೆನೆ ಡಿಸ್ಕಷನ್ ಮಾಡ್ಕೊಳ್ಳಿ, ಒಬ್ರ ಹತ್ರ ಹೋಗೋಕಿನ ಮುಂಚೆ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಇವತ್ತು 30 ರೂಪಾಯಿಗೂ ಮಸಾಲೆ ದೋಸೆ ಇದೆ, 150 ರೂಪಾಯಿಗೂ ಇದೆ. ಸೊ ಅದ್ರದೇ ಆದಂತ ಗುಣಮಟ್ಟ ಇರುತ್ತೆ. ಬಟ್ ಒಂದು ಅಂಡರ್ಗ್ರೌಂಡ್ ಸಂಪ್ ಆಗಿರ್ಬೋದು, ಪ್ಯಾರಾಪೆಟ್ ವಾಲ್, ಕಾಂಪೌಂಡ್ ವಾಲ್, ಈಗ ಇನ್ಕ್ಲೂಡಿಂಗ್ ಈ ಎಲಿವೇಶನ್ ಟೈಲ್ ನೋಡ್ತಿದೀವಲ್ಲ, ಇದನ್ನು ಅದ್ರಲ್ಲಿ ಮೆನ್ಷನ್ ಇದೆ ಅಂತ ಚೆಕ್ ಮಾಡ್ಕೊಂಡು ಹೋಗಿ ಇಷ್ಟೇ. ಸೊ ಯಾಕಂದ್ರೆ ಈಗ ನಾವೇ ಎಲ್ಲಾನು ಕಟ್ತೀವಿ ಅನ್ನಕ್ಕಾಗಲ್ಲ, 2.25 ಕೋಟಿ ಜನಸಂಖ್ಯೆ. ಸೊ ನಾವೇ ಕಟ್ತೀವಿ ನಮ್ದೇ ಇಲ್ಲ ಅಂತ ಹೇಳಲ್ಲ. ಓನ್ಲಿ ದ ಥಿಂಗ್ ಏನಪ್ಪಾ ಅಂದ್ರೆ, ಯಾವ್ದೇ ಕಾಂಟ್ರಾಕ್ಟರ್ ಹತ್ರ ಫೈನಲ್ ವೈಸ್ ಮಾಡೋಕಿನ ಮುಂಚೆ ಟ್ರಾನ್ಸ್ಪರೆಂಟ್ ಆಗಿ ಅವ್ರದ್ದು ಎಲ್ಲ ಏನು ಎತ್ತಂತ ತಿಳ್ಕೊಂಡು ಮುಂದಕ್ಕೆ ಹೋಗಿ. ಓಕೆ, ಸೊ ಕೈಟ್ಸ್ ಅಲ್ಲಿ ಈ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡ್ತೀರಾ ಸರ್? ಆ ಉದ್ದೇಶಕ್ಕೆ ಇವತ್ತು ಇಷ್ಟೊಂದು ಬಿಲ್ಡಿಂಗ್ಗಳು ಹೋಪ್ಸ್ ನನಗೆ ಗೊತ್ತಿರೋಂಗೆ ಇದು 99-100 ವಿಡಿಯೋ ನಮ್ದು ಇರಬಹುದು ಸರ್. ಸೊ ಮೋರ್ ದೆನ್ 100 ವಿಡಿಯೋಸ್ 100 ರಿವ್ಯೂಸ್ ನಾನು ಕೊಡ್ತಿದ್ದೀನಿ ಅಂದ್ರೆ ಅದನ್ನ ನಾನು ಮೇಂಟೈನ್ ಮಾಡ್ತಾ ಇದ್ದಾರೆ. ಇಲ್ಲೇ ಹೇಳ್ಬೋದು, ನೀವು ಒಂದು ಕೈಟ್ಸ್ ಪ್ಲೇ ಲಿಸ್ಟ್ ಅನ್ನ ಪ್ಲೇ ಮಾಡಿದ್ರೆ, ಕುತ್ಕೊಂಡು ಟಿವಿಲಿ ಪ್ಲೇ ಮಾಡಿದ್ರೆ 2 ರಿಂದ 3 ದಿನ ಬೇಕು ನಿಮ್ಗೆ ಕಂಪ್ಲೀಟ್ ವಿಡಿಯೋಸ್ ಗಳನ್ನ ನೋಡೋದಕ್ಕೆ. ಸೊ ನಿಮ್ಮ ಕನಸಿನ ಮನೆ, ಇಷ್ಟೊಂದು ಜನ ತಮ್ಮ ಕನಸಿನ ಮನೆಯನ್ನ ನನ್ಸಾಗಿಸ್ಕೊಂಡಿದ್ದಾರೆ. ಇದಿಷ್ಟು ನಾವು ಕವರ್ ಮಾಡಿರೋದು, ಇನ್ ಕವರ್ ಮಾಡದೇ ಇರೋದು ಇನ್ನು ಎಷ್ಟೋ ಇದೆ, ಸುಮಾರಿದೆ. ಅಂತಂದ್ರೆ ಇಷ್ಟು ಜನ ನಂಬಿಕೆಯಿಂದ ಕೈಟ್ಸ್ಗೆ ಕೆಲಸ ಕೊಡ್ತೀರಾ ಅಂತಂದ್ಮೇಲೆ ಡೆಫಿನೆಟ್ಲಿ ನಿಮ್ಮ ಕನಸಿನ ಮನೆ ಇವರಿಗೆ ಕೊಡಬಹುದು. ದಯವಿಟ್ಟು ಪ್ಲೇ ಲಿಸ್ಟ್ ಅನ್ನ ನೀವು ಕಂಪ್ಲೀಟ್ ಆಗಿ ನೋಡಿ, ಅವಾಗಲೇ ನಿಮಗೂ ಕೂಡ ಧೈರ್ಯ ಬರುತ್ತೆ, ನಂಬಿಕೆ. ನಾವು 100% ಪರ್ಫೆಕ್ಟ್ ಅಂತ ಹೇಳಲ್ಲ, ಯಾಕಂದ್ರೆ ಈಗ ನಾನೊಬ್ಬ ಇಂಜಿನಿಯರ್ ಆದವಾಗ ನನ್ನ ಹತ್ರ ದುಡ್ಡು ಕೊಟ್ರೆ ನಾನು ಎಂಡ್ ಆಫ್ ದ ಡೇ ಲೇಬರ್ ಹತ್ರನೇ ಹೋಗ್ಬೇಕು. ಕೆಲಸ ಮಾಡುವಾಗ ಚಿಕ್ಕ ಪುಟ್ಟ ಎಲ್ಲ ಕಡೆ ಇರುತ್ತೆ, ಲೇಬರ್ ಪ್ರಾಬ್ಲಮ್ ಇರುತ್ತೆ, ಮಟೀರಿಯಲ್ ಈಗ ನೋ ಎಂಟ್ರಿ ಟೈಮ್ ಅಲ್ಲಿ ಲಾರಿಗಳು ಬರಲ್ಲ, ಎಲ್ಲ ಪ್ರಾಬ್ಲಮ್ ಎಲ್ರಿಗೂ ಇರುತ್ತೆ. ಯಾರು ತಪ್ಪು ಕೆಟ್ಟವರು ಒಳ್ಳೆಯವರು ಅಂತಿಲ್ಲ. ಬಟ್ ಓನ್ಲಿ ದ ಥಿಂಗ್ ಏನಂದ್ರೆ, ಹಾಕೋ ಅಮೌಂಟಿಗೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕಂದ್ರೆ, ಇವತ್ತು ನಮ್ಮ ಆಫೀಸಿಗೆ ಟು ಬಿ ಆನೆಸ್ಟ್ ಹೇಳ್ತೀನಿ, ಒಂದು ತಿಂಗಳಿಗೆ 10 ರಿಂದ 15 ಜನ ಅರ್ಧಕ್ಕೆ ಕೆಲಸ ನಿಲ್ಲಿಸ್ಕೊಂಡ್ ಬರ್ತಾರೆ, ಕಾಂಟ್ರಾಕ್ಟರ್ ಜೊತೆ ಜಗಳ ಮಾಡ್ಕೊಂಡು. ಇವತ್ತಿಗೂ ಈ ರಿಪೀಟೆಡ್ ಹೆಂಗಾಗ್ತದೆ, ಮುಂಚೆ 2-3 ಜನ ಇದ್ರು, ಆಮೇಲೆ 10-15 ಜನ ಆದ್ರು. ಈಗ ಲಾಸ್ಟ್ ಮಂತ್ ಅಂದ್ರೆ 20 ಜನ ಬಂದಿದ್ದಾರೆ. ಬೇರೆ ಕಂಪನಿ ಕಡೆಯಿಂದ ಫೌಂಡೇಶನ್ ಹಾಕಿದೀವಿ, ಅಲ್ಲಿಗೆ ನಿಂತೋಯ್ತು. ಇನ್ನು ಪ್ಲಾಸ್ಟಿಂಗ್ ನಡೀತಾ ಇದೆ, ಅವ್ರು ಬರ್ತಾ ಇಲ್ಲ. 6 ತಿಂಗಳಾಯ್ತು, 8 ತಿಂಗಳಾಯ್ತು. ಅದು 8 ತಿಂಗಳಲ್ಲಿ ಒಂದು ಅಗ್ರಿಮೆಂಟ್ ವ್ಯಾಲ್ಯೂ ಕೊಟ್ಟಿರಲ್ಲ, ಜಾಸ್ತಿ ಅಮೌಂಟ್ ಕೊಟ್ಬಿಟ್ಟಿರ್ತಾರೆ. ಅಗ್ರಿಮೆಂಟ್ ಆಗಿರೋ ಇನ್ನೊಂದು 5 ಲಕ್ಷದ ಅಮೌಂಟ್ ಇರುತ್ತೆ, ಬಟ್ ಕೆಲಸ ನೋಡ್ರೆ ಜಾಸ್ತಿ ಇರುತ್ತೆ. ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಸರ್ ಅದೇ ಹೇಳ್ತಾ ಇರೋದು, ಅಗ್ರಿಮೆಂಟ್ ಮಾಡ್ಕೊಳೋಕಿನ ಮುಂಚೆ ಒಂದು ಸರ್ತಿ ವ್ಯಾಲ್ಯೂಯೇಷನ್ ಮಾಡಿ, ಬೇಕಂದ್ರೆ ವಿಸಿಟ್ ಮಾಡಿ, ರಿವ್ಯೂ ತಗೊಳ್ಳಿ, ಆಮೇಲೆ ಮುಂದಕ್ಕೆ ಹೋಗಿ ಅಂತ ಹೇಳ್ತೀನಿ. ಯಾಕಂದ್ರೆ ಎಲ್ಲ ಔಟ್ ಆಫ್ ಅಂದ್ರೆ ಬರೀ ಬೆಂಗಳೂರು ಅಂತ ಅಲ್ಲ, ಎಂಟೈರ್ ಕರ್ನಾಟಕದಲ್ಲಿ ಈ ಪ್ರಾಬ್ಲಮ್ ಇದೆ. ಆಮೇಲೆ ದೊಡ್ಡ ಅಮೌಂಟಿನ ವ್ಯವಹಾರ ಇರೋದ್ರಿಂದ, ಆಮೇಲೆ ಇಲ್ಲಿ ಏನಾಗುತ್ತೆ, ಲೈಫಲ್ಲಿ ಒನ್ ಟೈಮ್ ಎಲ್ಲರೂ ಮನೆ ಕಟ್ಟೋದು, ಪದೇ ಅಂತೂ ಕಟ್ಟಲ್ಲ. ಆಮೇಲೆ ಹಾರ್ಡ್ ಅಂಡ್ ಮನಿ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಾರೆ. ಹರಿಬರಿ ಮಾಡಬೇಡಿ ಅಂತ ಹೇಳ್ತೀನಿ. 20ಕ್ಕೆ ಪೂಜೆ, ನಂದು 20ಕ್ಕೆ ಆಗಬೇಕು, ನಾನು ನಾಳೆನೇ ಸ್ಟಾರ್ಟ್ ಆಗಬೇಕು ಅಂತ ಏನೋ ಮಾಡ್ಬಿಡ್ತಾರೆ. ಲಾಸ್ಟ್ ಎಂಡ್ ಮೂಮೆಂಟಲ್ಲಿ ಹರಿ ಮಾಡಿಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಲ್ಲಿ ಏನಾಗುತ್ತೆ, ಲ್ಯಾಗ್ ಆಗಿ ಒಂದು 15 ದಿವಸ ಲೇಟ್ ಆದರೆ ಪರವಾಗಿಲ್ಲ, ಒಂದು 15 ದಿವಸ ಡಿಸೈನ್ ಫೈನಲ್ ಮಾಡ್ಕೊಳ್ಳಿ, ಒಂದು 15 ದಿವಸ ಟೈಮ್ ತೊಗೊಂಡು ಮಾಡಲಿ. ಯಾಕೆಂದ್ರೆ ಒಂದೇ ದಿವಸದ್ದು ಈಗ ಬಂದರೂ ಏನೋ ತೊಗೊಂಡೋದ್ರು ಅಂತಿರಲ್ಲ, 1 ವರ್ಷ ಕಾಯಲೇಬೇಕು. ಸೊ ಆ ಏನು ಅವಸರ ಏನೋದಿದೆಯಲ್ಲ, ಅದನ್ನು ಸ್ವಲ್ಪ ನಿಲ್ಲಿಸಿ ನಿಧಾನಕ್ಕೆ ಎಲ್ಲರ ಜೊತೆ ಇನ್ವಾಲ್ವ್ ಆಗಿ ಕೆಲಸ ಮಾಡಿಸಿದ್ರೆ ಎಂಡ್ ಪ್ರಾಡಕ್ಟ್ ಅವ್ರಿಗೆ ಖುಷಿಯಿಂದ ಸಿಗುತ್ತೆ. ಪೇಷನ್ಸ್ ಇಂದ ಮಾಡಬೇಕು, ತಾಳ್ಮೆಯಿಂದ ಮಾಡಿದಾಗ ಚೆನ್ನಾಗಿ ಬರುತ್ತೆ ಅಂತ ನೀವು ಹೇಳ್ತೀರಾ. ಸೊ ತಾಳ್ಮೆಯಿಂದ ಮಾಡಬೇಕು, ಜೊತೆಯಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಬೇಕು ಅಂತಂದ್ರೆ ನೀವು ಕೈಟ್ಸ್ಗೆ ಬರ್ಬೋದು. ಬನ್ನಿ, ಕೈಟ್ಸ್ಗೆ ವಿಸಿಟ್ ಮಾಡಿ, ಸರ್ ಜೊತೆ ಮಾತಾಡಿ. ಸರ್ ಇಲ್ಲ ಅಂದ್ರೆ ಬೇರೆ ಇರ್ತಾರೆ, ತುಂಬಾ ಜನ ಇರ್ತಾರೆ, ಅವ್ರ ಜೊತೆ ಮಾತಾಡ್ಬೋದು, ಎಲ್ಲರೂ ಇದ್ದಾರೆ, ಅವರು ಬರ್ತಿದ್ದಾರೆ. ಬನ್ನಿ, ನೋಡಿ, ಮಾತಾಡಿ, ನಿಮ್ಮ ಕನಸಿನ ಮನೆನ ನನ್ಸಾಗಿಸ್ಕೊಳ್ಳಿ. ಸರ್ ಇವಾಗ ಮ್ಯಾಟ್ರಿಗೆ ಬಂದ್ಬಿಡೋಣ. ಇವಾಗ ಯಾವ ಏರಿಯಾದಲ್ಲಿ ಇದ್ರಲ್ಲಿ? ಕೌಂಟ್ ನೇಮ್ ಏನು ಸರ್ ಇದು? ಇವಾಗ ನಾವು ರಾಜರಾಜೇಶ್ವರಿ ನಗರ ಏರಿಯಾದಲ್ಲಿ ಇದೀವಿ, ಜಯಣ್ಣ ಬಡಾವಣೆ ಅಂತ ಕರೀತಾರೆ. ಸೊ ನಾವ್ ಇಲ್ಲಿ ಏನ್ ನೋಡ್ತಾ ಇದೀವಲ್ಲ, 30-40 ಆಕ್ಚುಲಿ 60-40 ಇತ್ತು. ಸೊ ಫ್ರಂಟ್ ಒಂದು ಪೋರ್ಷನ್ ನ ಓನರೇ ಬೇರೆದವ್ರಿಗೆ ಮಾರಿದ್ರು 4-5 ವರ್ಷದ ಮುಂಚೆ. ಸೊ ಒಂದು 10 ಫೀಟ್ ಇಲ್ಲಿ ಆಕ್ಸೆಸ್ ರೋಡ್ ಇದೆ, ಅದ್ರ ಹಿಂಭಾಗದಲ್ಲಿ ಡ್ಯೂಪ್ಲೆಕ್ಸ್ ಹೌಸ್ ಮನೆ ಇದೆ. ಕಸ್ಟಮರ್ ಹೆಸರು ಬಂದು ಪ್ರತೀಕ್ಷಾ ಅಂತ ಹೇಳಿ, ಪ್ರತೀಕ್ಷಾ ಅಂತ ಮಗಳ ಹೆಸರು. ಸೊ ನಾವು ಆಸ್ ಯೂಶುವಲ್ ಹೋಮ್ ಟೂರ್ ಕೊಟ್ರೆ ಎಲ್ಲ ಅವ್ರಿಗೆ ನೋಡಬಹುದು ಅಲ್ವಾ. ಸರಿ, ಇಲ್ಲಿ ಏನೇನ್ ಮಾಡಿದಾರೆ ಫ್ಲೋರ್ ವೈಸ್ ಹೇಳ್ಬೇಕು ಅಂತ? ಸರಿ, ಸೊ ಎಂಟ್ರನ್ಸ್ ಕಾರ್ ಪಾರ್ಕಿಂಗು. ಸೊ ಎಂಟ್ರಿ ಆಗ್ತಿದ್ದಂಗೆ ಹಾಲು, ಲಿವಿಂಗು, ಇದು ಡ್ಯೂಪ್ಲೆಕ್ಸ್ ಹೌಸ್ ಇರೋದ್ರಿಂದ ಸ್ವಲ್ಪ ಸ್ಪೇಷಿಯಸ್ ಆಗಿ ಹಾಲ್ ಬಂದಿದೆ. ಪೂಜಾ ರೂಮು, ಕಿಚನ್, ಯುಟಿಲಿಟಿ, ಒಂದು ಗೆಸ್ಟ್ ಬೆಡ್ರೂಮ್, ಒಂದು ಟಾಯ್ಲೆಟ್ ಇದೆ. ಸೊ ಮತ್ತೆ ಮೇಲ್ಗಡೆ ಸ್ಟೇರ್ ಕೇಸ್ ಇದೆ. ಸೊ 2 ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ, ವಿತ್ ಬಾಲ್ಕನಿ ಸಿಗುತ್ತೆ. ಕಂಪ್ಲೀಟ್ ವೆಂಟಿಲೇಷನ್ ನ ಇಲ್ಲಿ ಫೀಲ್ ಮಾಡಬಹುದು. ಒಂದು ಮಿಡಲ್ ಕ್ಲಾಸ್ ರೇಂಜ್ ಅವ್ರಿಗೆ ಹೈ ಟಚ್ ಅಂತ ಕೊಡ್ಬೋದು. ಎಷ್ಟು ಚದರ ಕಟ್ಟಿದ್ದೀರಾ ಸರ್? ಸರ್ ಇದು 25 ಚದರ. 25 ಚದರ. ಓಕೆ ಸರ್, ಇದನ್ನ ಕಂಪ್ಲೀಟ್ ಮಾಡೋದಕ್ಕೆ ಟೈಮ್ ಏನ್ ತಗೊಳ್ತು ನಿಮ್ಗೆ? ಸರ್ ಇದು ಆಲ್ಮೋಸ್ಟ್ 1 ವರ್ಷ ತಗೊಳ್ತು, ಯಾಕಂದ್ರೆ ಓನರ್ ಸ್ವಲ್ಪ ಊಟಿಲಿದ್ರು, ಸೊ ಅವ್ರು ಬಂದವಾಗ ಆಗ್ತಾ ಇತ್ತು.
ನಮ್ಮ ಕಡೆನೂ ಹೇಳಿದ್ನಲ್ಲ ಸ್ವಲ್ಪ ಡಿಲೇಗಳು ಇದ್ದೇ ಇರುತ್ತೆ. ಬಟ್ 1 year ಅಲ್ಲಿ ಮಾಡಿ 1 year ಅಲ್ಲಿ ಆಗಿದೆ. ಬಜೆಟ್ ತಿಳ್ಕೊಬಹುದು ಎಷ್ಟಾಯ್ತು ಅಂತ? ಸರ್ ಇದು 58 ಲಕ್ಷ ರೂಪಾಯಿ ಏನೋ ಬಂತು. 58 ಲಕ್ಷ. ಯಾವ ಪ್ಯಾಕೇಜಸ್ ಅಲ್ಲಿ ಬಂದಿರೋದು ಸರ್? ಇದು ಮೀಡಿಯಂ ಪ್ಯಾಕೇಜ್. ನಮ್ದ್ರಲ್ಲಿ ಏನಂದ್ರೆ ರೆಗ್ಯುಲರ್ ಮಟೀರಿಯಲ್ ಸೆಲೆಕ್ಷನ್ ಹೋದವಾಗ ಪ್ಲಸ್ ಲೆಸ್ ಮಾಡ್ಕೊಳ್ಳೋ ಆಪ್ಷನ್ ಕೊಟ್ಟಿರ್ತೀವಿ. ಸೊ ಇದು ಆಲ್ಮೋಸ್ಟ್ ಒಂದು 58 lakhs ಅಲ್ಲಿ ಆಗಿರುವಂತದ್ದು. ಸೂಪರ್. ಸೊ ವೀಕ್ಷಕರೇ, ಅಂಡ್ ಓನರ್ ಇದಾರೆ ಸರ್, ಮಾತಾಡ್ಬೋದು ಸರ್? ಇದಾರೆ, ಮಾತಾಡ್ಕೊಂಡ್ಬಿಡೋಣ ಅಲ್ವಾ? 100%. ಸೊ ವೀಕ್ಷಕರೇ, ನಿಮಗೆ ನಾವು ರಿವ್ಯೂ ಕೊಟ್ಬಿಟ್ಟೆ ತೋರಿಸುವಂತದ್ದು 100% ಕೊಟ್ಟು. ಸೊ ವೀಕ್ಷಕರೇ, ನಿಮಗೂ ಕೂಡ ಇದೇ ರೀತಿಯಲ್ಲಿ ಒಂದು ಒಳ್ಳೆ ಮನೆ ಬೇಕಂತಂದ್ರೆ ಕೈಟ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಓನರ್ ಇದಾರೆ, ಮನೆ ತುಂಬಾ ಚೆನ್ನಾಗಿ ಬಂದಿದೆ. ಬನ್ನಿ ನೋಡ್ಕೊಂಡ್ ಬಂದ್ಬಿಡೋಣ ಸರ್. ಹೋಗ್ಬಿಡೋಣ, ಬನ್ನಿ ಸರ್. ಸರ್ ಮೊದಲದಾಗಿ ನೋಡ್ತಾ ಇದೀವಿ ಸರ್, ನಾವು ಮುಂಚೆನೆ ತಿಳಿಸ್ದಂಗೆ ಮುಂದ್ಗಡೆ ಅಲ್ಲಿ ಪಕ್ಕಕ್ಕೆ ಮನೆ ಇರೋದ್ರಿಂದ 10 feet ಇವ್ರಿಗೆ ವೇ ಸಿಗ್ತಾ ಇದೆ. ಸೊ ಇಲ್ಲಿ ಗೇಟ್ ನೋಡ್ತಾ ಇರ್ಬೋದು. ಪ್ಯಾಕೇಜ್ ಅಲ್ಲಿ ಬಂದಿರುವಂತದ್ದು 5 ಅಡಿ ಗೇಟ್ ಇರುತ್ತೆ. ಸೊ ಈ 10 feet ಅನ್ನು ನೀವೇ ಮಾಡ್ಕೊಟ್ಟಿದ್ದೀರಾ? ಎಸ್ ಸರ್, ಇದು ಪ್ಯಾಕೇಜ್ ಅಲ್ಲಿ ಆಲ್ರೆಡಿ ಡಿಸ್ಕಷನ್ ಆಗಿತ್ತು. ಸೊ ಅದ್ರ ಪ್ರಕಾರ ಮಾಡ್ಕೊಟ್ಟಿದೆ. 58 lakh ಅಲ್ಲಿ ಇವನು ಕೂಡ ಇನ್ಕ್ಲೂಡ್ ಆಗಿದೆ? ಹೌದು ಸರ್, ಇನ್ಕ್ಲೂಡ್ ಆಗಿತ್ತು. ಸೊ ರೋಡ್ ಲೆವೆಲ್ ಇಂದ ಎಷ್ಟು ಟೈಟಲ್ ಬರ್ತದೆ? ರೋಡ್ ಲೆವೆಲ್ ಇಂದ ಕಾರ್ ಪಾರ್ಕಿಂಗ್ ರೆಗ್ಯುಲರ್ ಆಗಿ 1.5 ಅಡಿ ಇರುತ್ತೆ. ಸೊ ಚಪ್ಪಡಿ ಕಲ್ಲು ಮುಂದ್ಗಡೆ ಬಂದಿರೋದು ಸ್ಲೋಪ್ ಅಲ್ಲೇ ಬಂದಿದೆ, ಎಲ್ಲ ಮಾಡ್ಕೊಟ್ಬಿಟ್ಟಿದ್ದೀರಾ ಸರ್. ಗೇಟ್ ಹೇಳಿ ಏನೇನ್ ಮಾಡಿದಿರಿ? ಯಾವ ರೀತಿ? ನಮ್ದು 5 ಅಡಿ ಹೈಟ್ ನಮ್ಮ ಪ್ಯಾಕೇಜ್ ಅಲ್ಲೇ ಇನ್ಕ್ಲೂಡ್ ಇರುತ್ತೆ. ಆಗಲೇ ಎಷ್ಟಿದೆ ಸರ್? ಇದು ಆಲ್ಮೋಸ್ಟ್ 9 feet ಬರುತ್ತೆ. 10 feet ಬರುತ್ತೆ. 10 feet ಬರುತ್ತೆ. ಏನೇನು ಯೂಸ್ ಮಾಡಿದಿರಾ ಇಲ್ಲಿ ಗೇಟ್? ಸರ್ ಏನಿಲ್ಲ, ಸಿರಾ ಬೋರ್ಡ್, ಜಸ್ಟ್ MS ಪ್ಲೇಟ್, CNC ಕಟಿಂಗ್ ಮಾಡಿರೋದು. ಬಟ್ ನೋಡಕ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ. ಸರ್ ಅಂಡ್ ಮೇಲ್ಗಡೆ ಇವಾಗ ನಾವು 10 feet ವೇ ಏನ್ ಮಾಡಿದೀವಿ ಕಾರ್ ಪಾರ್ಕಿಂಗ್ ಗೆ. ಸೊ ಅದಕ್ಕೆ ಅಂತ ಮಂಗಳೂರು ಟೈಲ್ಸ್ ಇಂದ ಕವರ್ ಮಾಡಿರೋದು. ಇದು ಮಂಗಳೂರು ಟೈಲ್ಸ್ ಇಂದ ಕವರ್ ಮಾಡಿರೋದು ಸರ್. ಕಂಪ್ಲೀಟ್ MS ಸ್ಟ್ರಕ್ಚರ್. ಹೌದು ಸರ್, MS ಮೇಲ್ಗಡೆ ಮಂಗಳೂರು ಟೈಲ್ಸ್ ಅನ್ನ ಹಾಕಿರುವಂತದ್ದು. ಸೊ ಇದೇನ್ ಕಂಪ್ಲೀಟ್ ಪ್ಯಾಕೇಜ್ ಬಂದಿದೆ, ಇದರಲ್ಲಿ ಇವೆಲ್ಲ ಬಂದೋಯ್ತಾ ಸರ್? ಹೌದೌದು ಸರ್. ಅಂದ್ರೆ ಮುಂಚೆನೆ ನಾವು ಏರಿಯಾ ಡಿಸ್ಕಷನ್ ಮಾಡೋ ಟೈಮಲ್ಲಿ ಇದು ಬರುತ್ತೆ, ಇದು ಬರಲ್ಲ ಅಂತ ತಿಳಿಸಿರ್ತೀವಿ ವೀಕ್ಷಕರಿಗೆ. ಸೊ ಅದೇ ತರ ಆಲ್ಮೋಸ್ಟ್ ಆಲ್ ಎಲ್ಲಾನು ಇದರಲ್ಲಿ ಕವರ್ ಮಾಡ್ಕೊಂಡೆ ಮಾಡಿರೋದು. ಇವನ್ ಈ ಕಾಂಪೌಂಡ್ ವಾಲ್ ಕೂಡ? ಎಸ್ ಸರ್ 100%. ಇಲ್ಲಿ ಹಾಕಿರುವಂತ ಟೈಲ್ಸ್ ಯಾವುದು ಸರ್ ಇದು? ಸರ್ ಇದು ಕಾರ್ ಪಾರ್ಕಿಂಗ್ ಟೈಲ್ಸ್ 40 rupees ಬಂದಿರುವಂತದ್ದು. ಅಂಡ್ ಇದೇನಿದು ಸರ್? ಇದು ಚೇಂಬರ್ ಕವರ್. ಓಕೆ. ಇದು ಸಿಮೆಂಟ್ ಚೇಂಬರ್ ಕವರ್ ಬಂದಿರುತ್ತೆ. ಹಿಂಗ್ ಮುಂದೆ ಬಂದ್ರೆ ಸರ್ ಇದು ಮನೆ ಆಕ್ಚುಲಿ ನಾಳೆ ಇನ್ನ 3 ದಿವಸಕ್ಕೆ ಗೃಹ ಪ್ರವೇಶ ಇರೋದ್ರಿಂದ ಓಕೆ. ಸೊ ರೆಡಿ ಆಗ್ತಾ ಇದೆ. ಎಸ್ ಸರ್, ಆಲ್ಮೋಸ್ಟ್ ಆಲ್ ಎಲ್ಲ ರೆಡಿ ಇದೆ. ಸ್ವಲ್ಪ ಕ್ಲೀನಿಂಗು ಎಲ್ಲ ಪೆಂಡಿಂಗ್ ಇದೆ ಅಷ್ಟೇ. ಸರಿ. ಓಕೆ, ಇವಾಗ ಫ್ರಂಟ್ ಕ್ಲಾಡಿಂಗ್ ಅಂಡ್ ಫ್ಲೋರಿಂಗ್ ಎರಡು ಹೇಳಿ ಸರ್. ಸರ್ ನೀವು ಇಲ್ಲಿ ಬಂದ್ರೆ ಆಲ್ಮೋಸ್ಟ್ ಆಲ್ ಮುಂಚೆ ಹಳೆ ಕಾಲದಲ್ಲಿ ಗ್ರನೈಟ್ ಕ್ಲಾಡಿಂಗ್ ಮಾಡ್ತಾ ಇದ್ರು. ಹೌದೌದು. ಸೊ ಇವಾಗ ಟೈಲ್ ಅಲ್ಲಿ ಕಡಿಮೆ ಬಜೆಟ್ ಅಲ್ಲಿ ಸೆಟ್ ಮಾಡ್ತಾ ಇದ್ದೀರಾ. ನೋಡಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಎಸ್ ಸರ್, ಏನಾಗುತ್ತೆ ಆಲ್ಮೋಸ್ಟ್ ಆಲ್ 65 to 70 rupees ಟೈಲು. ಸೊ ಡ್ಯುಯಲ್ ಟೋನ್ ನ ತಗೊಂಡು ಯೂಸ್ ಮಾಡ್ಬಿಟ್ಟು 2x4 ಕವರ್ ಮಾಡಿರುವಂತದ್ದು. ಎಸ್ ಸರ್. ಕೆಳಗಡೆ ಕ್ಯಾಮಲ್ ಸ್ಕಿನ್ ಅಂತ ಇದು 110 rupees ಗ್ರನೈಟ್. 110? ಎಸ್ ಸರ್. ಗ್ಲಾಸಿ ಅಲ್ವಾ ಇದು? ಎಸ್ ಸರ್, ಗ್ಲಾಸಿ ಫಿನಿಶ್ ಇರುವಂತದ್ದು. ಬಟ್ ತುಂಬಾ ಚೆನ್ನಾಗಿ ಗ್ಲಾಸಿ ಇದು ರಿಫ್ಲೆಕ್ಟ್ ಕೊಡ್ತಾ ಇದೆ ಸರ್ ಇದು. ಎಸ್ ಸರ್. ಪಾಲಿಶ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ದಂಗಿದೆ. ಓಕೆ. ಪಾಲಿಶ್ ಅಂತ ಬರಲ್ಲ ಸರ್, ಇದಕ್ಕೆ ಆಸಿಡ್ ವಾಶ್ ಮತ್ತೆ ಗ್ರೌಟಿಂಗ್ ಮಾಡಿರೋದು. ಓಕೆ ಫೈನ್. ಈ ಕಡೆ ಬಂದ್ರೆ ಈ ಕಡೆ ಎಂಟ್ರೆನ್ಸ್ ಆಸ್ ಯೂಶುವಲ್ ವಾಸ್ತು ಅಂತ ಬಂದವಾಗ ದೇವಮೂಲೆಯಿಂದ ಎಂಟ್ರಿ ಇರುತ್ತೆ. ಸೊ ಇಲ್ಲಿ ನಿಮ್ಗೆ ಎಂಟ್ರೆನ್ಸ್ ಮೇನ್ ಡೋರ್ ಪಕ್ಕನೇ ಒಂದು ವಿಂಡೋ ಬಂದಿರುವಂತದ್ದು. ಯಾವ್ದು ವುಡನ್ ವಿಂಡೋನಾ ಸರ್ ಇದು? ಎಸ್ ಸರ್, ಇದು ವುಡನ್ ವಿಂಡೋದು. ಓಕೆ. ಅಂಡ್ ಸುತ್ತಲೂ ಇದು ಕೂಡ ಆಗ್ಬಿಟ್ಟಿದ್ದೀರಾ? ಎಸ್, ಗ್ರಾನೈಟ್ ಬೀಡಿಂಗ್ ರೆಗ್ಯುಲರ್ ಆಗಿ ಬಂದೇ ಬರುತ್ತೆ. ಅಂಡ್ ಇದು ವಾಲ್ ಹೈಟ್ ಎಷ್ಟಿದೆ ಸರ್ ಇದು? ಸರ್ ಇದು 5 ಅಡಿ ಹೈಟ್ ದೊಡ್ಡದು ಕೊಟ್ಬಿಟ್ಟಿದ್ದೀರಾ ಇಲ್ಲಿ ಅಲ್ವಾ? ವಿತ್ ಲೈಟ್ ಪ್ರೊವಿಷನ್ ಎಲ್ಲ ಮಾಡ್ಬಿಟ್ಟಿದ್ರೆ ಇಲ್ಲಿ ಕೆಳಗಡೆನೆ ಲೈಟ್ ಪ್ರೊವಿಷನ್. ಅಂಡ್ ಇಲ್ಲ ಮುಂದೆ ಹೋದ್ರೆ ಅಲ್ಲೇನ್ ಸರ್ ಅದು? ಆ ಕಡೆ ಏನಿಲ್ಲ, ಪ್ಯಾಸೇಜ್ ಮನೆ ಸುತ್ತ ಬರೋಕೆ ಇಲ್ಲಿ ಸಂಪ್ ಬಂದಿದೆ ದೇವಮೂಲೆಯಲ್ಲಿ. ಸಂಪ್ ಎಷ್ಟು ಲೀಟರ್ ಸರ್ ಇದು? ಸರ್ ಇದು ಆಲ್ಮೋಸ್ಟ್ 10,000 ಲೀಟರ್ ಕೆಪಾಸಿಟಿ. 10,000 ಲೀಟರ್ ಸರ್? ಓಕೆ. ಅಂಡ್ ಇದು ಸೆಟ್ ಬ್ಯಾಕ್ ತರ ಕೂಡ ಪೂರ್ತಿ ಇದು ಯೂಸ್ ಮಾಡಿರುವಂತದ್ದು. ಸಿಲಿಂಡರ್ ಇಡಕ್ಕೆ ಯುಟಿಲಿಟಿಗೆಲ್ಲ ಹೋಗ್ಬಿಡುತ್ತೆ. ಅಲ್ಲೇ ಬಂದ್ಬಿಡುತ್ತಾ ಅದು? ಎಸ್ ಸರ್. ಓಕೆ, ಬನ್ನಿ ಸರ್. ಫ್ರಂಟ್ ಡೋರ್ ಬಗ್ಗೆ ಹೇಳಿ ಸರ್. ಇಲ್ಲಿ ಸರ್ ರೆಗ್ಯುಲರ್ ಆಗಿ ಆಲ್ಮೋಸ್ಟ್ ಆಲ್ ನಮ್ದು 35,000 rupees ವರ್ತ್ ಆಫ್ ಡೋರ್ ಇರುತ್ತೆ. 35,000 ಇದು? ಎಸ್ ಸರ್. ಇನ್ಕ್ಲೂಡಿಂಗ್ ಫಿಟ್ಟಿಂಗ್ ಎಲ್ಲ, ಫ್ರೇಮು ಶಟರು ಇದೆಲ್ಲ ಸೇರಿಸ್ಬಿಟ್ಟು ಒಂದು 5-6 ಸಾವಿರ ಹೆಚ್ಚು ಕಮ್ಮಿ ಆಗಿರ್ಬೋದು. ಬಟ್ 35,000 ಅಲ್ಲಿ ಬಂದಿರೋ 35,000 ಬಂದಿದೆ. ಟೀ ಕುಡ್ಡಿಂದ ಒಳಗಡೆ ಹೋಗ್ಬಿಡೋಣ. ಎಸ್ ಸರ್. ನೆಕ್ಸ್ಟ್ ಹಾಲ್. ಸೊ ಹಂಗೆ ಎಂಟ್ರೆನ್ಸ್ ಆದ್ರೆ ನಾವು ಆಲ್ಮೋಸ್ಟ್ ಆಲ್ ಲಿವಿಂಗಿಗೆ ಎಂಟ್ರಿ ಆಗ್ತೀವಿ. ಲಿವಿಂಗ್ ನಾವು ಇಲ್ಲಿ ನೋಡ್ತಾ ಇದ್ವಿ ಅಂದ್ರೆ ಆಲ್ಮೋಸ್ಟ್ ಆಲ್ ನಮಗೆ 16 ಅಡಿಗೆ 20 ಅಡಿ ಲಿವಿಂಗ್ ಬರ್ತಾ ಇದೆ. 16 ಅಡಿಗೆ 20 ಅಡಿ? ಎಸ್ ಸರ್. ಇಲ್ಲಿ ಹಾಕಿರೋ ಗ್ರಾನೈಟ್ ಯಾವುದು ಸರ್? ಇದು ಕ್ಯಾಮಲ್ ಸ್ಕಿನ್. ಓಕೆ. 110 ರೂಪಾಯಿದು. ಅಂಡ್ ಈ ಕಡೆ ಒಟ್ನಲ್ಲಿ ಒಂಥರ ಓಪನ್ ಸ್ಪೇಸ್ ತರ ಇದೆ ಅಲ್ಲ ಸರ್ ಇದು? ಕಂಪ್ಲೀಟ್ ಓಪನ್ ಆಗಿ ಮಾಡಿರುವಂತದ್ದು. ಓಕೆ. ಸೂಪರ್. ಟಿವಿ ಸ್ಪೇಸ್ ಎಷ್ಟು ಸೈಜ್ ಬರ್ತಾ ಇದೆ? ಆಲ್ಮೋಸ್ಟ್ 16 ಅಡಿಗೆ ಇಲ್ಲಿ 18 ಅಡಿ ಸಿಗುತ್ತೆ ಫ್ರೀ ಆಗಿ. ಅಂಡ್ ಈ ವಿಂಡೋ ಸೈಜ್ ಏನು ಸರ್ ಇದು? ಸರ್ ವಿಂಡೋ 6 ಅಡಿಗೆ 4.5. 6 ಅಡಿಗೆ 4.5. ಯಾವ ವುಡ್ ವಿಂಡೋ ಸರ್ ಇದು? ಸರ್ ಇದು ರೆಡ್ ಸಾಲ್ ಫ್ರೇಮು, ಹೊನ್ನೆ ಶಟರ್. ಬಟ್ ಇದು ಪೇಂಟಿಂಗ್ ಎಲ್ಲ ಒಳ್ಳೆ ಮ್ಯಾಟ್ ಆಗಿ ಸಖತ್ತಾಗಿ ಬಂದಿದೆ ಸರ್. ಅವ್ರು ನಂಗೆ ಮ್ಯಾಟೇ ಬೇಕು ಅಂತ ಕೇಳಿದ್ನ ಮಾಡಿಸಿ ಕೊಟ್ಟಿದ್ದೀರಾ. ಓಕೆ. ಅಂಡ್ ಇಂಟೀರಿಯರ್ ಎಲ್ಲ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ? ಸರ್ ಇಂಟೀರಿಯರ್ ಎಲ್ಲ ಪೂರ್ತಿ ಮಾಡಿಸ್ಕೊತಾರೆ. ಸೈಡ್ಸ್ ಕಡೆಯಿಂದ ಇಂಟೀರಿಯರ್ ಸಪೋರ್ಟ್ ಏನು ಸಿಗುತ್ತಾ ಸರ್ ಇವಾಗ? ಸರ್ ಸಿಗ್ತಾ ಇದೆ ಈಗ. ಸಿಗುತ್ತಾ? ಶರತ್ ಅಂತ ನಮ್ಮವರೇ ಒಬ್ರು ಇದ್ದಾರೆ, ಅಂದ್ರೆ
ಕಂಪ್ಲೀಟ್ ಆಗಿ ಕೈಟ್ಸ್ ಇನ್ವಾಲ್ವ್ಮೆಂಟ್ ಇಲ್ಲ ಅಂದ್ರೆ ಸಪೋರ್ಟ್ ಇರುತ್ತೆ ಪಾಸ್ ಮಾಡ್ತೀರಾ, ಕೊಡ್ತೀವಿ, ರೆಫರೆನ್ಸ್ ಕೊಡ್ತೀರಾ ಅಲ್ವಾ? ಓಕೆ, ಮುಂದೆ ಬಂದ್ಬೇಡ. ಸೊ ನಾವ್ ಇಲ್ಲಿಗೆ ಬಂದ್ರೆ ಈ ಪಾರ್ಟಿಷನ್ ಎಲ್ಲ ಇಂಟೀರಿಯರ್ ಅವ್ರು ಮಾಡಿದ್ದಾರೆ ಸರ್. ಇದು ಪಾರ್ಟಿಷನ್ ಪೂರ್ತಿ ಸೀತ್ರು ಏನ್ ಮಾಡಿದ್ದಾರೆ, ಇದು ಇಂಟೀರಿಯರ್ ಬರ್ತಾ ಇದೆ, ಬರ್ತಾ ಇರುವಂತದ್ದು. ಓಕೆ, ಹಾಗೆ ನಾವಿಲ್ಲಿ ಪೂಜಾ ರೂಮ್ ಮಾಡಿದೀವಿ. ಇಲ್ಲೊಂದು ವಿಂಡೋ ಕೊಟ್ಟಿದ್ದೀರಾ ಸರ್, ವೆಂಟಿಲೇಷನ್ ಪರ್ಪಸ್. ಪೂಜಾ ರೂಮ್ ತುಂಬಾ ದೊಡ್ಡದಿದೆ ಸರ್ ಇದು. ಎಸ್ ಸರ್, ಆಲ್ಮೋಸ್ಟ್ ಆಲ್ 6x6 ಇದೆ. 6x6. ಎಸ್ ಸರ್. ಏನೇನ್ ಮಾಡಿದ್ದೀರಾ ಸರ್ ಇಲ್ಲಿ? ಸರ್ ಏನಿಲ್ಲ, ಇದರಲ್ಲಿ ಕಂಪ್ಲೀಟ್ ವೈಟ್ ಟೈಲ್ಸ್ ಹಾಕಿ ಗೋಲ್ಡನ್ ಬೀಡಿಂಗ್ ಹಾಕಿರುವಂತದ್ದು. ಆ ವೈಟ್ ಟೈಲ್ಸ್ ಆಲ್ಮೋಸ್ಟ್ ಆಲ್ 60 rupees, 60 ರೂಪಾಯಿದು. ಬಟ್ ನೋಡಕ್ ಒಳ್ತರ ಇದು ಮಾರ್ಬಲ್ ತರ ಕಾಣ್ತಾ ಇದೆ ಫಿನಿಶ್. ಅಂಡ್ ಅಲ್ಲಿ ಇದು ಬೇರೆ ಮಾಡಿದ್ರೆ ಏನು ಶೆಲ್ಫ್ ಎಲ್ಲ ಮಾಡ್ತಾರೆ. ಅಲ್ಲಿ ಒಂದು ಪಿಲ್ಲರ್ ಅಡ್ಡ ಬಂದಿರೋದ್ರಿಂದ ಸೊ ಅಲ್ಲಿ ವೇಸ್ಟ್ ಮಾಡೋದು ಬೇಡ, ಪ್ಯಾಕಿಂಗ್ ಮಾಡಿ ಅಂತ ಹೇಳಿ ಏನಾದ್ರು ಸ್ಟೋರೇಜ್ ಇದ್ರೆ ಪೂಜಾ ಐಟಮ್ಸ್ ಇಟ್ಕೊಳ್ಳಕ್ಕೆ ಅಂತ ಗ್ಲಾಸ್ ಪಾರ್ಟಿಷನ್ ಮಾಡಿರುವಂಥದ್ದು. ಡೋರ್ ಕ್ಲೋಸ್ ಮಾಡಿ ಸರ್. ಇದು ಡೋರು ತೋರಿಸ್ಬಿಡೋಣ ನಮ್ಮ ವೀಕ್ಷಕರಿಗೆ. ಹೇಳಿ ಸರ್, ಇದು ಡೋರ್ ಬಗ್ಗೆ ಹೇಳಿ. ಇದು ಟೀ ಗುಡ್ ಆಲ್ಮೋಸ್ಟ್ ವರ್ತ್ ಆಫ್ 25,000 ಅಲ್ಲಿ ಇರುವಂತದ್ದು. 25,000. ಈ ಏನ್ ಕಾರ್ವಿಂಗ್ ನೋಡ್ತಿದಾರಲ್ಲ, ರೆಡಿಮೇಡ್ ಕಾರ್ವಿಂಗ್ ನ ಓನರ್ ತಗೊಂಡ್ಬಂದ್ ಕೊಟ್ರೆ ಹಾಕೊಟ್ಟಿದೀವಿ. ಇದು ಪ್ಯಾಕೇಜ್ ಅಲ್ಲಿ ಬರಲ್ಲ ಕಾರ್ವಿಂಗ್. ಪ್ರಭಾವಳಿ ಅಂತ ಕರಿತೀವಿ. ಪ್ರಭಾವಳಿ ಇದು ಕನ್ನಡದಲ್ಲಿ. ಓಕೆ ಓಕೆ. ಈ ಪ್ರಭಾವಳಿ ಇದು ರೆಡಿಮೇಡ್ ಸಿಕ್ಕಿರುವಂತದ್ದು. ಅವ್ರು ತಂದು ಹಾಕ್ಸಿರೋದಲ್ವಾ ಇದು? ಅಂದ್ರೆ ನಾವೇ ಮಾಡ್ಕೊಡ್ತೀವಿ, ಅದ್ರದ್ದೊಂದು ಎಕ್ಸ್ಟ್ರಾ ಆಗಿರುತ್ತೆ ಸಪರೇಟ್. ಎಸ್ ಸರ್. ಓಕೆ ಫೈನ್, ಮುಂದೆ ಹೋಗ್ಬಿಡೋಣ. ಸೊ ಕಿಚನ್ ಏರಿಯಾಗೆ ಬರ್ತಾ ಇದೆ ಸರ್. ನಾವಿಲ್ಲಿ ಡೈನಿಂಗ್ ಇದೀವಿ. ಇದು ಡೈನಿಂಗ್ ಅಲ್ವಾ? ಆಲ್ಮೋಸ್ಟ್ ಅಲ್ಲಿ ಇದು 10 ಅಡಿಗೆ 10 ಅಡಿ ಸಿಗ್ತಾ ಇದೆ. 10 ಅಡಿಗೆ 10 ಅಡಿ. ಇದು ಯಾವ್ದು ಗ್ರಾನೈಟ್ ಅಂದ್ರೆ ಇದು? ಕ್ಯಾಮಲ್ ಸ್ಕಿನ್. ಎಸ್, ತುಂಬಾ ಚೆನ್ನಾಗಿದೆ ಇದು. ಒಂಥರ ನೋಡೋಕ್ಕೂ ಕೂಡ ಶೈನಿ, ತುಂಬಾ ಸಖತ್ ಶೈನಿಂಗ್ ರಿಫ್ಲೆಕ್ಷನ್ ತುಂಬಾ ಸಖತ್ ಬರ್ತಾ ಇದೆ. ಅಂಡ್ ಕಿಚನ್ದು ಸೈಜ್ ಏನಿದೆ ಸರ್ ಇದು? ಸರ್ ನಮಗೆ ಇಲ್ಲಿಂದ ಇಲ್ಲಿವರೆಗೂ ತಗೊಂಡ್ರೆ ಆಲ್ಮೋಸ್ಟ್ ಆಲ್ 11 ಅಡಿ ಸಿಗುತ್ತೆ. ಓಕೆ, 11 ಅಡಿಗೆ ಲೆಂತ್ ಬಂದು 14 ಅಡಿ ಇದೆ. 11 ಅಡಿಗೆ 14 ಅಡಿ. ಎಸ್ ಸರ್. ಓಕೆ, ಇಲ್ಲಿ ಕಿಚನ್ ಅಲ್ಲಿ ನಿಮ್ಮ ಸ್ಕೋಪ್ ಏನೇನು ಬರುತ್ತೆ ಸರ್? ಇಲ್ಲಿ ನೋಡಿ ಆಲ್ಮೋಸ್ಟ್ ಆಲ್ 220 rupees ವರ್ತ್ ಆಫ್ ಜೆಟ್ ಬ್ಲಾಕ್ ಹಾಕಿರುವಂತ ಗ್ರಾನೈಟ್. ಜೆಟ್ ಬ್ಲಾಕ್. ಎಸ್ ಸರ್. ಓಕೆ ಓಕೆ. ಪ್ಲಸ್ ಈ ಸಿಂಕು, ಗ್ರಾನೈಟ್ ಸಿಂಕು ವಾಸ್ತು ಪ್ರಕಾರ ಗ್ರಾನೈಟೇ ಬೇಕು ಅಂತ ಹೇಳಿದ್ರೆ ಈ ಸಿಂಕು ನಮ್ ಸ್ಕೋಪ್ ಅಲ್ಲಿ ಇತ್ತು. ಸರಿ. ಈ 2 ಟ್ಯಾಪ್ಗಳು ನಮ್ ಸ್ಕೋಪ್ ಅಲ್ಲೇ ಯಾವ ಕಂಪ್ನಿ ಸರ್ ಇದು? ಸರ್ ಇದು ಆಲ್ಮೋಸ್ಟ್ ಆಲ್ ಜಾಗ್ವಾರ್ ಬ್ರ್ಯಾಂಡ್ ಹೋಗಿರೋದು. ಜಾಗ್ವಾರ್ದೇ ಹೋಗಿರೋದು. ಎಲ್ಲರೂ ಆಲ್ಮೋಸ್ಟ್ ಆಲ್ ಜಾಗ್ವಾರೇ ಹೋಗ್ತಾರೆ. ಜಾಗ್ವಾರ್ ಬ್ರ್ಯಾಂಡ್ ಹೋಗಿರೋದು. ಸರಿ. ಈ ವಿಂಡೋ ಆಗಿರ್ಬೋದು, ಈ ಎಕ್ವಾಗಾರ್ಡ್ ಪಾಯಿಂಟ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಪಾಯಿಂಟ್ ಆಗಿರ್ಬೋದು, ಎಲ್ಲ ನೀವೇ ಮಾಡಿದ್ರಿ. ಈ ಟೈಲ್ ಆಗಿರ್ಬೋದು, ಇದೆಲ್ಲ ನಮ್ ಸ್ಕೋಪ್ ಅಲ್ಲೇ ಇರೋದು. 4 feet ಅಲ್ವಾ ಇದು? ಹಾ ಸರ್, ಅರೌಂಡ್ 4 ಅಂದ್ರೆ ಇದು ಚಜ್ಜ ಹಾಕಿರ್ತೀವಿ. ಸೊ ಕಂಪ್ಲೀಟ್ ಬೇಕಂದ್ರೂ ಮಾಡ್ಕೊಡ್ತೀರಾ? ಇಲ್ಲ ನನಗೆ ಚಜ್ಜ ಹಾಕಿ ಅಂದ್ರೆ ಚಜ್ಜ ಬಾಟಮ್ ವರ್ಗೂ ಹಾಕೊಡ್ತೀವಿ. ಸಜ್ಜ ಹಾಕಿದ್ರಲ್ವಾ ಇಲ್ಲಿ? ಎಸ್ ಸರ್, ಇಲ್ಲಿ ಚಜ್ಜ ಇದೆ, ಕಂಪ್ಲೀಟ್ ಆಗಿ ಸಜ್ಜ ಬಂದಿದೆ. ಎಸ್ ಸರ್. ಸೊ ಕೆಲವೊಬ್ರು ಸಜ್ಜ ಬೇಡ ಅಂತ ಹೇಳ್ತಾರೆ. ಸಜ್ಜ ಬೇಡ ಅಂದ್ರೆ ನಾನು ಟಾಪ್ ವರ್ಗೂ ಹಾಕೊಡ್ತೀವಿ. ಟೈಲ್ಸ್ ಹಾಕೊಟ್ಬಿಡ್ತೀರಾ? ಅಲ್ವಾ? ಓಕೆ. ಇಲ್ಲಿ ಒಂದು ಸ್ಟೋರೇಜ್ ಯೂನಿಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಸ್ಟೋರೇಜ್, ಈ ಗ್ರಾನೈಟ್ ಸ್ಕೋಪ್ ಎಲ್ಲ ನಮ್ದ್ರಲ್ಲೇ ಬಂದಿರುತ್ತೆ. ನೀವೇ ಹಾಕೊಟ್ಟಿರೋದು. ಸಪ್ರೇಟ್ ಆಗಿ ಖರ್ಚು ಮಾಡೋ ಬದಲು ನೋಡಿ ಆರಾಮಾಗಿ ಈ ತರ ಮಾಡ್ಕೊಂಡ್ಬಿಟ್ಟು ಸ್ಟೋರೇಜ್ ಮಾಡ್ಕೋಬಹುದು. ಇದ್ಯಾವ ಡೋರ್ ಸರ್ ಇದು? ಇಲ್ಲ ಸರ್, ಇದು ಆಲ್ಮೋಸ್ಟ್ ನಮ್ದು 8,000 10,000 ಅಂತ ಬಜೆಟ್ ಕೊಟ್ಟಿರ್ತೀವಿ ಅಗ್ರಿಮೆಂಟ್ ಅಲ್ಲಿ. 1 or 2,000 ಎಕ್ಸ್ಟ್ರಾ ಆದ್ರೆ ಇದು ಲ್ಯಾಮಿನೇಟೆಡ್ ಸ್ಕಿನ್ ಡೋರ್, ಸ್ವಲ್ಪ ಕಾಸ್ಟ್ಲಿ ಇದು ಹಾಕಿಸ್ಕೊಂಡಿದ್ದಾರೆ. ಚೆನ್ನಾಗಿರೋದು ಹಾಕಿಸ್ಕೊಂಡಿದ್ದಾರೆ. ಅಂಡ್ ಸಾಲಿಡ್ ಫ್ರೇಮ್ ಅಲ್ವಾ? ಸಾಲಿಡ್ ಫ್ರೇಮ್ ಸರ್. ಮ್ಯಾಟ್ ಫಿನಿಶ್ ಬೇಕು ಅಂತ ಮಾಡಿಸ್ಕೊಂಡಿರೋ ಒಂಥರ ಡ್ಯೂಕೋ ಪೆಂಟ್ ತರ ಬಂದಿದೆ ಸರ್ ಇದು. ತುಂಬಾ ಚೆನ್ನಾಗಿ ಬಂದಿದೆ. ಓಕೆ, ಈ ಕಡೆ ಬಂದ್ರೆ ಇಲ್ಲಿ ರೆಗ್ಯುಲರ್ ಆಗಿ ಯುಟಿಲಿಟಿ. ಸೈಜ್ ಏನಿದೆ ಸರ್ ಯುಟಿಲಿಟಿದು? ಸರ್ ಇದು ಆಲ್ಮೋಸ್ಟ್ ಆಲ್ 3.5 ಅಡಿಗೆ 12 ಅಡಿ ಬರ್ತಾ ಇದೆ. 3.5 ಅಡಿಗೆ 12 ಅಡಿ. ಇಲ್ಲಿ ಮಾಡಿರುವಂತ ಕಂಪ್ಲೀಟ್ ಗ್ರಿಲ್ ವರ್ಕ್ ಸರ್, ಇದು ಓನರ್ ಸ್ಕೋಪ್ ಬಂದಿರುತ್ತೆ. ನಮ್ಮ ಇಂಜಿನಿಯರ್ ಸೈಟ್ ಅಲ್ಲೇ ಮೆಜರ್ಮೆಂಟ್ ಮಾಡ್ಬಿಟ್ಟು ಅವ್ರಿಗೆ ಯಾವ ತರ ಬೇಕು ಅಂತ ಮಾಡ್ಕೊಡ್ತಾರೆ. ಬಟ್ ಇದು ಆಲ್ಮೋಸ್ಟ್ ಆಲ್ 30-35 ರೂಪಾಯಿ ಟೈಲು. ಕೆಳಗಡೆ ಇದು ಸಾದ್ರಳ್ಳಿ ಗ್ರಾನೈಟ್. ಸಾದ್ರಳ್ಳಿ ಹಾಕಿದ್ರ, ಕಂಪ್ಲೀಟ್ ಸಾದ್ರಳ್ಳಿನೇ ಹಾಕ್ಬಿಟ್ಟಿದ್ದೀರಾ ರಫ್ ಆಗಿ ಅಲ್ವಾ? ಓಕೆ, ತುಂಬಾ ಚೆನ್ನಾಗಿದೆ ಸರ್. ಮುಂದೆ ಹೋಗ್ಬಿಡೋಣ ಸರ್ ಇವಾಗ. ಎಸ್ ಸರ್, ಬನ್ನಿ. ಡ್ಯೂಪ್ಲೆಕ್ಸ್ ಹೌಸ್ ಅಂದಮೇಲೆ ಬೆಡ್ರೂಮ್ ಬೇಕು. ಹೌದು. ಒಂದು ಗೆಸ್ಟ್ ಬೆಡ್ರೂಮ್, ಒಂದು ಕಾಮನ್ ಟಾಯ್ಲೆಟ್ ಮಾಡಿರುವಂಥದ್ದು. ಸೊ ಗೆಸ್ಟ್ ಬೆಡ್ರೂಮ್ಗೆ ಹೋದ್ರೆ ಇದು ಆಲ್ಮೋಸ್ಟ್ ಆಲ್ ಒಂದು 10 ಅಡಿಗೆ 11.5 ಬಂದಿರುವಂಥದ್ದು. 10 ಅಡಿಗೆ 11.5. ಎಸ್ ಸರ್. ಓಕೆ, ಇಲ್ಲಿ ಏನೇನು ಮಾಡಿದ್ದಾರೆ ಸರ್? ಕ್ರಾಸ್ ವೆಂಟಿಲೇಷನ್ಗೆ ಅಂತ 2 ವಿಂಡೋಸ್ ಬಂದಿದೆ. ಓಕೆ. ಆ್ಯಂಡ್ ಡೋರ್ ಅದೇ ಅಲ್ವಾ? ಎಲ್ಲದಕ್ಕೂ ಸ್ಟ್ಯಾಂಡರ್ಡ್ ಆಗಿ ಒಂದು 2,000 rupees ಎಕ್ಸ್ಟ್ರಾ ಖರ್ಚು ಮಾಡಿದ್ದಾರೆ ಅಷ್ಟೇ ಡೋರ್ಗೆ, ಪ್ಯಾಕೇಜ್ ಬಿಟ್ಟು. ಬಟ್ ಚೆನ್ನಾಗಿದೆ. ಚೆನ್ನಾಗಿ ಈವನ್ ಇದ್ರ ಲಾಕ್ಸ್ ಇರ್ಬೋದು. ಅಲ್ಲ ಯುರೋಪ ಲಾಕ್ ಅಲ್ವಾ ಸರ್? ಹೌದು ಸರ್, ಚೆನ್ನಾಗಿದೆ ಸರ್. ಓಕೆ, ಈ ಕಡೆ ಬಂದ್ರೆ ಇನ್ನು ಇಲ್ಲಿ ನಮ್ದು ಏನು ಸ್ಟೇರ್ ಕೇಸ್ ಹೋಗಿದೆ ಅಲ್ಲ? ಹೌದು. ಸ್ಟೇರ್ ಕೇಸ್ ಕೆಳಗಡೆ ಇವರು ಸ್ಟೋರೇಜ್ ಯೂನಿಟ್ ತರ ಮಾಡಿಸ್ಕೊಂಡಿದ್ದಾರೆ ಇಂಟೀರಿಯರ್ ಅಲ್ಲಿ ಮಾಡಿರೋದು. ಎಸ್ ಸರ್. ಇದು ಕಾಮನ್ ಬಾತ್ರೂಮ್ ಬರುತ್ತೆ. ಸೊ ಕಾಮನ್ ಬಾತ್ರೂಮ್ ಈಗ ಆಲ್ಮೋಸ್ಟ್ 7 feet ಹೈಟ್ ಟ್ರೆಂಡ್ ಹೋಗಿದೆ. ಹೌದು. 10 feet ಇವಾಗೆಲ್ಲ ಟೈಲ್ ಬರ್ತಾ ಇರೋದು. ಹೌದೌದು. ಸೊ ಇದು ಆಲ್ಮೋಸ್ಟ್ ಅಲ್ಲಿ ಇನ್ನು ಕಾಸ್ಟ್ಲಿ ಟೈಲ್ ಅಂತ ಇಲ್ಲ,
ಇದು ಆಲ್ಮೋಸ್ಟ್ 40-45 ರುಪೀಸ್ ಸ್ಟೈಲು. 40-45 ರೂಪಾಯಿದಾ? ಬಟ್ ನೋಡಕ್ ಚೆನ್ನಾಗಿದೆ ಸರ್. ನಾವು ಯಾವ ತರ ಪ್ಯಾಟರ್ನ್ ಚೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಓಕೆ, ಸೈಜ್ ಏನು ಈ ವಾಶ್ರೂಮ್ ಇದು? ಸರ್ ಇದು ಆಲ್ಮೋಸ್ಟ್ 7/4.5 ಬರುತ್ತೆ. 7/4.5. ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರೇನಾ? ಎಲ್ಲ ಜಾಗ್ವಾರ್. ಅಂದ್ರೆ ಪ್ಯಾಕೇಜ್ ಕೊಟ್ಬಿಟ್ಟಿರ್ತೀವಿ, ಒಂದು ಬಾತ್ರೂಮ್ಗೆ 25,000 30,000 ಅಂತ. ಚೂಸ್ ಮಾಡೋ ಮಾಡೆಲ್ ಮೇಲೆ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ಒಂದೊಂದು ಸೆಲ್ಫ್ ಕೂಡ ಆಗ್ಬಿಟ್ಟಿದ್ದೀರಾ? ಆಲ್ಮೋಸ್ಟ್ ಗ್ರನೈಟ್ ಒಂದು ಸೋಪ್ ಇಡಕ್ಕೆ ಅಂತ. ಎಷ್ಟೇ ನಾವು ಆರ್ಟಿಫಿಷಿಯಲ್ ತರ್ತೀವಿ ಅಂದ್ರೂ ಒಂದಿರ್ಲಿ ಇರೋಂಥದ್ದು. ಓಕೆ, WPC ಡೋರ್. WPC ಸರ್ ಇದು? ಸರ್ ಇದು WPC ಡೋರ್ ಬರುತ್ತೆ. ಓಕೆ, ಸೂಪರ್. ಇಲ್ಲೊಂದು ಇದು ಬೇರೆ ಮಾಡ್ಕೊಟ್ಟಿದ್ದೀರಾ ವಾಶ್ ಬೇಸಿನ್ ನಮ್ಮ ಸ್ಕೋಪ್ ಅಲ್ಲಿ ಬಂದಿರುತ್ತೆ. ಇವರು ಕೌಂಟರ್ ಟಾಪ್ ಬೇಕು ಅಂತ ಏನ್ ಚೂಸ್ ಮಾಡ್ತಾರೆ, ಸೊ ಅದು ಗ್ರಾನೈಟ್ ಒಂದು ಸ್ವಲ್ಪ ಎಕ್ಸ್ಟ್ರಾ ಚಾರ್ಜ್ ಆಗಿರುತ್ತೆ. ಸೊ ಅದನ್ನಲ್ಲೇ ಸೈಟ್ ಅಲ್ಲೇ ನೋಡ್ಕೊಂಡು ಇಲ್ಲ ಮಟೀರಿಯಲ್ ಸೆಲೆಕ್ಷನ್ ನೋಡ್ಕೊಂಡ್ಬಿಟ್ಟು ಮಾಡ್ಕೊಟ್ಟಿದ್ದೀರಾ. ಓಕೆ, ಸೂಪರ್ ಸರ್. ಸೊ ಮೇಲೆ ಹೋಗ್ಬಿಡೋಣ ಇವಾಗ. ಎಸ್ ಸರ್. ಸೊ ಇಲ್ಲಿನ ಇದೇ ಡಿಫ್ರೆಂಟ್ ಆಗಿದೆ, ಇದ್ರ ಬಗ್ಗೆ ಹೇಳಿ ಸರ್. ಏನಂದ್ರೆ ಆಲ್ಮೋಸ್ಟ್ ಎಲ್ಲರೂ SS ರೇಲಿಂಗ್ ವಿತ್ ಗ್ಲಾಸ್ ಹೋಗೋದು ವಾಡಿಕೆ. ಹೌದು, ಡ್ಯೂಪ್ಲೆಕ್ಸ್ ಹೌಸ್ ಅಂದ್ರೆ. ಹೌದು. ಇಲ್ಲಿ ನಾವು ಟೀ ಕುಡ್ದು ಬೀಡಿಂಗ್ ತಗೊಂಡಿದೀವಿ. ಓಕೆ, ವಿತ್ ಗ್ಲಾಸ್ ಇದು ತಗೊಂಡಿದೀವಿ. ಇದು ಪ್ಯಾಕೇಜಸ್ ಬರ್ತಾ ಅಥವಾ ಅಪ್ಗ್ರೇಡ್ ಮಾಡಿರೋದು ಸರ್? ಅಂದ್ರೆ ಹಿಂಗಿರಲ್ಲ, ಪ್ಯಾಕೇಜಿಗೆ ಹಿಂಗೆ 1200 ರುಪೀಸ್ ಅಂತ ಫಿಕ್ಸ್ ಮಾಡಿರ್ತೀವಿ. ಈಗ ಟೀ ಕುಡ್ ಚೂಸ್ ಮಾಡೋ ಜಾಗದಲ್ಲಿ ಅವರು ಪೈನ್ ವುಡ್ ಚೂಸ್ ಮಾಡಿದ್ರೆ ನಾವೇ ಅವ್ರಿಗೆ ದುಡ್ಡು ಕೊಡ್ಬೇಕು. ಓಕೆ ಓಕೆ. ವುಡ್ ಸೆಲೆಕ್ಷನ್ ಮೇಲ್ಗಡೆ ಹೋಗುತ್ತೆ. ಇದು ಆಲ್ಮೋಸ್ಟ್ ಆಲ್ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಮುಂಚೆನೆ ಡಿಸ್ಕಷನ್ ಮಾಡಿದ್ರು. ನಮಗೆ ವುಡನ್ ರೇಲಿಂಗ್ ಬೇಕು ಅಂತ, ವುಡನ್ ರೇಲಿಂಗ್ ವಿತ್ ಗ್ಲಾಸ್. ಸೊ ಆ ತರ ಕವರ್ ಮಾಡಿ. ಇದು ಗಟ್ಟಿ ಬರುತ್ತಾ ಸರ್? ಇದು 100% ಗಟ್ಟಿ ಬರುತ್ತೆ. ಡ್ಯೂಪ್ಲೆಕ್ಸ್ ಹೌಸ್ ಅಲ್ಲಿ ಏನಾಗುತ್ತೆ, ಮೇಂಟೆನೆನ್ಸ್ ಕಮ್ಮಿ ಆಗುತ್ತೆ. ಅಂದ್ರೆ ಜನ ಜಾಸ್ತಿ ಇರಲ್ಲ, ನಿಧಾನಕ್ಕೆ ಓಡಾಡ್ತಾರೆ. ಬಾಡಿಗೆ ಎಲ್ಲ ಮನೆಗೆಲ್ಲ ವರ್ಕೌಟ್ ಆಗಲ್ಲ. ಚೆನ್ನಾಗಿ ನೋಡ್ಕೊಬೇಕು. ಎಸ್ ಅಲ್ವಾ? ಓಕೆ. ಸೇಮ್ ಇಲ್ಲೂ ನಾವು ಅದೇ ಕ್ಯಾಮಲ್ ಸ್ಕಿನ್ನೇ ಕಂಟಿನ್ಯೂ ಮಾಡಿದ್ದೀವಿ. ಎಷ್ಟು ಅಗಲ ಇದೆ ಸೈಜ್? ಇದು 3 ಅಡಿ ಕ್ಲಿಯರ್ ಬರುತ್ತೆ. 3 ಅಡಿ. ಎಸ್. ಅಂಡ್ ಮುಂದೆ ಹೋಗಿನ ಮುಂಚೆ ಸರ್ ಇದು ಡಿಫ್ರೆಂಟ್ ಆಗಿರುವಂತ ಸ್ವಿಚ್ ಬೋರ್ಡ್ ಎಲ್ಲ ಯೂಸ್ ಮಾಡಿದ್ದೀರಾ? ಸರ್ ಏನಿಲ್ಲ, ಆಕ್ಚುಲ್ ಆಗಿ ಅಗ್ರಿಮೆಂಟ್ ಅಲ್ಲಿ ವೈಟ್ ಕಲರ್ ನಮ್ದಿರುತ್ತೆ. ಸೊ ಸೆಲೆಕ್ಷನ್ ಹೋದವಾಗ ಅವ್ರು ಯಾವ ಕಲರ್ ಬೇಕು ಚೂಸ್ ಮಾಡ್ಬೋದಾ? ಅದನ್ನ ಡೈರೆಕ್ಟ್ ಆಗಿ ಶಾಪ್ ಅಲ್ಲಿ ಅವರು ಎಕ್ಸ್ಟ್ರಾ ಪೇ ಮಾಡಿರ್ತಾರೆ. ಲಿಜಾದಲ್ವಾ ಇದು? ಹಾ ಸರ್, ಲಿಜಾ ಬ್ರ್ಯಾಂಡ್. ತುಂಬಾ ಚೆನ್ನಾಗಿದೆ ಸರ್. ಓಕೆ. ಅಂದ್ರೆ ಓನರ್ ಸೆಲೆಕ್ಷನ್ ಮೇಲ್ಗಡೆನೂ ಹೋಗುತ್ತೆ. ಅಂಡ್ ಇಲ್ಲಿ 2 ದೊಡ್ಡದಾಗಿರೋ ವಿಂಡೋ ಕೊಟ್ಟಿದ್ದೀವಿ. ವೆಂಟಿಲೇಷನ್ ಪ್ರಾಪರ್ ಆಗಬಲ್ಲ ಅಂತ. ಫಿಕ್ಸ್ಡ್ ಗ್ಲಾಸ್ ಇಲ್ಲಿ? ಎಸ್ ಸರ್, ಫಿಕ್ಸ್ಡ್ ಆಗ್ಬಿಟ್ಟಿದ್ದೀವಿ. ಹಿಂದೆ ಮನೆ ಇರೋದ್ರಿಂದ ಓಕೆ, ರಿಸ್ಕ್ ಬೇಡ ಅಂತ. ಓಕೆ, ಸೂಪರ್. ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಮಾಡಿದ್ರೆ ನಮಗೆ ವೆಂಟಿಲೇಷನ್ ಏನು ಪ್ರಾಪರ್ ಆಗಿ ಬರಲಿ ಅಂತ ಓಪನ್ ಟು ಸ್ಕೈ ಕೊಟ್ಟಿರುವಂಥದ್ದು. ಓಕೆ, ಸ್ಕೈ ವ್ಯೂ ಇದೆ ಅಲ್ವಾ? ಸೂಪರ್. ಸೊ ಪ್ರಾಪರ್ ಆಗಿ ಬೆಳಕು ಬರಲಿ ಅಂತ. ಸೊ ಇಲ್ಲೂ ಕೂಡ ಇದು ಅದಕ್ಕೆ ಕಾಂಟ್ರಾಸ್ಟ್ ಮ್ಯಾಚ್ ಆಗಲಿ ಅಂತ ವುಡನ್ ರೇಲಿಂಗ್ ವಿತ್ ಗ್ಲಾಸ್ ಬಂದ್ಬಿಟ್ಟಿದೆ. ತುಂಬಾ ಚೆನ್ನಾಗಿ ಮಾಡಿದ್ರೆ ಸರ್. ಎಸ್ ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀವಿ. ನೆಕ್ಸ್ಟ್ ನಾವು 2 ಸ್ಪೇಷಿಯಸ್ ಆಗಿರುವಂತ ಮಾಸ್ಟರ್ ಬೆಡ್ರೂಮ್ ಹೋಗ್ತಾ ಇದ್ದೀವಿ. ಮೇಲ್ಗಡೆ 2 ಬೆಡ್ರೂಮ್ ಇದೆ. ಓಕೆ. ನಾವು ಇಲ್ಲಿ ಬಂದ್ರೆ ಆಲ್ಮೋಸ್ಟ್ ಆಲ್ ನೀವು ಇದನ್ನ ನೋಡ್ಬೋದು. ಏನು ಸೈಜ್ ಇದೆ ಸರ್ ಇದು ಬೆಡ್ರೂಮು? ಸರ್ ಆಲ್ಮೋಸ್ಟ್ ಆಲ್ ನಮಗೆ ಕ್ಲಿಯರ್ ಅಂತ ಬಂದ್ರೇನೆ 14/16 ಸಿಗ್ತಾ ಇದೆ. 14/16? ಎಸ್ ಸರ್. ಕಾಮನ್ ಹಾಲ್ಗಿಂತನೂ ದೊಡ್ಡದೇ ಇದೆ ಸರ್ ಇದು. ಎಸ್ ಸರ್, ತುಂಬಾ ದೊಡ್ಡದಿದೆ. ಆಮೇಲೆ ಇದಕ್ಕೆ ವಾಕಿನ್ ವಾರ್ಡ್ರೋಬ್ ಬಂದಿರುವಂಥದ್ದು. ವಾಕಿನ್ ವಾರ್ಡ್ರೋಬ್? ಎಸ್ ಸರ್, ವಾಕಿನ್ ವಾರ್ಡ್ರೋಬ್ ಕಾನ್ಸೆಪ್ಟ್ ಅಲ್ಲಿ ಇದೆ. ಸೊ ಇಲ್ಲಿ ಪೂರ್ತಿ ಅವ್ರಿಗೆ ಡ್ರೆಸ್ಸಿಂಗ್ ಎಲ್ಲ ಮಾಡ್ಕೊಂಡು ಮೇಲ್ಗಡೆ ಎಲ್ಲ ಸ್ಟೋರೇಜ್ ಬರ್ತಾ ಇದೆ, ಲಾಫ್ಟ್. ಬಟ್ ಇದು ಗ್ರಾನೈಟ್ ಸೇಮ್ ಅಲ್ವಾ ಇದು? ಎಸ್ ಸರ್, ಕ್ಯಾಮಲ್ ಸ್ಕಿನ್. ಇಡೀ ಮನೆಗೂ ಒಂದೇ ಗ್ರಾನೈಟ್ ಹೋಗಿ. ಓಕೆ. ಸೊ ಇಲ್ಲಿ ಇದೋಗಿದೆ, ಒಂದು ಬೀಮ್ ಬಂದಿದೆ. ಆ ಬೀಮಿಗೆ ಬ್ಯಾಂಡ್ ಮಾಡ್ಕೊಂಡಿದ್ದಾರೆ ಇವರು, ಇಂಟೀರಿಯರ್ ಅಲ್ಲಿ ಮಾಡ್ಕೊಂಡಿರುವಂಥದ್ದು. ಓಕೆ. ಅಂಡ್ ಈ ಕಡೆ ಬಂದ್ರೆ ವಾಶ್ರೂಮ್ ಸೈಜು ಸರ್ ಆಲ್ಮೋಸ್ಟ್ ಆಲ್ 8/9 ವರೆಗೂ ಬರ್ತಾ ಇದೆ. ತುಂಬಾ ದೊಡ್ಡದು ಸರ್ ಇದು. ಬೆಡ್ರೂಮ್ ಆಗಿರೋದ್ರಿಂದ ಕಸ್ಟಮರ್ ರಿಕ್ವೈರ್ಮೆಂಟ್ ನಾವು ಫುಲ್ಫಿಲ್ ಮಾಡಬೇಕಾಗತ್ತೆ. ಓಕೆ. ಸೊ ಆ ಉದ್ದೇಶಕ್ಕೆ ಇಲ್ಲಿ ಯೂಸ್ ಮಾಡಿರೋ ಟೈಲ್ಸು ಕೆಳಗಡೆ ಇರೋದೇನು ಎಲ್ಲ ಹೇಳಿ ಸರ್. ಇಲ್ಲಿ ಸರ್ ಇದು ಸಾದ್ರಳ್ಳಿ ಗ್ರನೈಟು. 60-65 ರುಪೀಸ್ ಗ್ರನೈಟ್ ಯೂಸ್ ಮಾಡ್ಬಿಟ್ಟಿದ್ದಾರೆ, ಲೆದರ್ ಫಿನಿಶ್ ಇರಲಿ ಅಂತ. ಓಕೆ. ಇಲ್ಲಿ 2/4 ಟೈಲ್ ಹೋಗಿರುವಂಥದ್ದು. ಸೊ ಇದು ಆಲ್ಮೋಸ್ಟ್ 60-65 ರುಪೀಸ್ ಸಿಕ್ಕಿರೋದು. 65 ರೂಪಾಯಿ ಆಗುತ್ತೆ ಅಲ್ವಾ? ಬಟ್ ನೋಡಕ್ ತುಂಬಾ ಚೆನ್ನಾಗಿದೆ ಸರ್. ಫಿಟ್ಟಿಂಗ್ಸ್ ಎಲ್ಲ ಆಲ್ಮೋಸ್ಟ್ ಆಲ್ ಜಾಗ್ವಾರ್ದೇ ಹೋಗಿದ್ದಾರೆ ಕಂಪ್ಲೀಟ್ ಫಿಟ್ಟಿಂಗ್ಸ್. ಓಕೆ. ನಾವು ಒಂದು ಟಾಯ್ಲೆಟ್ಗೆ 30-35,000 ಅಂತ ಕೊಟ್ಟಿರ್ತೀವಿ. ಅವ್ರು ಏನ್ ಮಾಡೆಲ್ ಚೂಸ್ ಮಾಡ್ತಾರೆ ಆ ಡಿಫ್ರೆನ್ಸ್ ನ ಬೇರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಹ್ಯಾಂಡ್ ಶವರ್ ಬೇಕು. ಎಸ್ ಸರ್. ಇಲ್ಲ ಇದೇನಂದ್ರೆ ಇದಿಷ್ಟು ಸಟ್ಟಿಗೆ ಸೇರಿಸ್ಬಿಟ್ಟು ನಾವು ಈ ಕಮೋಡು, ವಾಶ್ ಬೇಸಿನ್, ಶವರ್ ಮತ್ತೆ ಇದು ಟ್ಯಾಪ್ಸ್ ಎಲ್ಲ ಸೇರಿಸ್ಬಿಟ್ಟು 30,000 ಕೊಟ್ಟಿರ್ತೀವಿ. ಇದಿಷ್ಟು ಸೇರಿಸ್ಬಿಟ್ಟು 35,000 ಆಯ್ತು ಅಂತಂದ್ರೆ 5,000 ಶಾಪ್ ಅಲ್ಲೇ ಡೈರೆಕ್ಟ್ ಆಗಿ ಪೇ ಮಾಡ್ಕೋಬಹುದು ಅವರೇ ಅಲ್ವಾ? ಓಕೆ. ಅಂಡ್ ಆಸ್ ಯೂಶುವಲ್ WPC ಡೋರ್, ಇದು WPC ವಾಟರ್ ಪ್ರೂಫ್ ಡೋರ್ ಬರ್ತಾ ಇದೆ ಸರ್. ಇದು ನಾವು ಮಾಸ್ಟರ್ ಬೆಡ್ರೂಮ್ ಏನು ನೋಡ್ಕೊಂಡ್ ಬಂದ್ವಿ. ಸೊ ಇಲ್ಲಿ ಒಂದು ಫ್ಯಾಮಿಲಿ ಲಾಂಚ್ ಮಾಡಿರುವಂಥದ್ದು. ಸೊ ಫ್ಯಾಮಿಲಿ ಫಂಕ್ಷನ್ಸ್, ಗೆಟ್ ಟುಗೆದರ್ ಆದವಾಗ ಸೊ ಎಲ್ಲರೂ ಲಿವಿಂಗ್ ಹಾಲ್ ಅಲ್ಲೇ ಕೂತ್ಕೊಳ್ಳಕ್ ಆಗಲ್ಲ ಅಂತ ಹೇಳಿ ಇಲ್ಲೊಂದು ಆಲ್ಮೋಸ್ಟ್ ಆಲ್ 9ಗೆ ಆಲ್ಮೋಸ್ಟ್ ಆಲ್ 14 ಬರ್ತಾ ಇದೆ. 9/14. ಎಸ್ ಸರ್.
ಸೊ ಜಾಗ ವೇಸ್ಟ್ ಮಾಡೋ ಬದಲು ಒಂದು ಫ್ಯಾಮಿಲಿ ಲಾಂಚ್ ಮಾಡ್ಬಿಡ್ಬೋದು, ಫ್ಯಾಮಿಲಿ ಲಾಂಚ್ ತರ ತಗೊಳ್ಳೋದು. ಓಕೆ. ನಮ್ಗೆ ಇಲ್ಲಿ ಬಂದ್ರೆ ಮಾಸ್ಟರ್ ಬೆಡ್ರೂಮ್ಗೆ ಆಲ್ಮೋಸ್ಟ್ ಅಲ್ಲಿ ಒಂದು ಓಪನ್ ಸಿಟ್ಔಟ್ ಇದೆ. ಸೊ ಅದಕ್ಕೆ ಬರೋಕ್ಕಿಂತ ಮುಂಚೆ ನಾವು ಇಲ್ಲಿ ಇನ್ನೊಂದು ಬೆಡ್ರೂಮ್ ಇದೆ, ನೋಡ್ಕೊಂಡ್ ಬಂದ್ಬಿಡೋಣ. ಹೋಗಿ ಬಂದ್ಬಿಡೋಣ. ಓಕೆ. ಸೇಮ್ ಇದು ಆಲ್ಮೋಸ್ಟ್ ಆಲ್ ಒಂದು ಸ್ಪೇಷಿಯಸ್ ಆಗಿರುವಂತ ಬೆಡ್ರೂಮ್ ಅಂತ ಹೇಳ್ಬೋದು. ಇದು ಆಲ್ಮೋಸ್ಟ್ ಆಲ್ 13/16 ಬರ್ತಾ ಇದೆ. 13/16. ಎಸ್ ಸರ್, ತುಂಬಾ ದೊಡ್ಡದು ಸರ್ ಇಲ್ಲಿ. ಎಸ್ ಸರ್. ಬಟ್ ಜಾಗ ಯುಟಿಲೈಸ್ ಕರೆಕ್ಟ್ ಆಗಿ ಮಾಡಿದ್ದಾರೆ ಸರ್. ಅಂದ್ರೆ ಈಗ 3 ಬೆಡ್ರೂಮ್ ಬೇಕು, 4 ಬೆಡ್ರೂಮ್ ಬೇಕಂದಿದ್ರೆ ಎಲ್ಲ ರೂಮ್ಗಳು ಚಿಕ್ಕದಾಗಿರೋದು. ಹೌದು. 2 ರೂಮ್ ಅವರು ಎಕ್ಸೆಪ್ಟ್ ಮಾಡ್ಕೊಳ್ಳೋದ್ರಿಂದ ನಮಗೂ ಸ್ಪೇಷಿಯಸ್ ಆಗಿ ಕೊಡಕಾಯ್ತು. ಅಂಡ್ ಈ ಕಡೆ ಬಂದ್ರೆ ಇದೆ ಈ ರೂಮಿಗೂ ಒಂದು ಇದು ಬಂದಿದೆ, ಬಾಲ್ಕನಿ ತರ. ಕಂಪ್ಲೀಟ್ ವುಡ್ಡಲ್ಲೇ ಮಾಡ್ಬಿಟ್ಟಿದ್ರೆ ಇದು ಅವ್ರಿಗೆ ಆಲ್ಮೋಸ್ಟ್ ಅಲ್ಲಿ ವುಡ್ಡೇ ಬೇಕು ಅಂತ ಪ್ರಿಫರೆನ್ಸ್ ಇದ್ದಿದ್ರಿಂದ ವುಡ್ಡಲ್ಲೇ ಆಗಿರೋದು. ಎಷ್ಟು ಬಾಲ್ಕನಿ ಸೈಜ್ ಏನಿದೆ ಸರ್ ಇದು? ಸರ್ ಇದು ಆಲ್ಮೋಸ್ಟ್ 6 ಫೀಟಿಗೆ ಒಂದು 9 ಫೀಟ್ ಬರ್ತದೆ. 6/9. ಎಸ್ ಸರ್. ಅಂಡ್ ಇಲ್ಲಿ ನೀವು ಇದು SS ತಗೊಂಡ್ರಲ್ವಾ ಇಲ್ಲಿ? ಎಸ್ ಸರ್. ಅಲ್ಲಿ ಏನು ಇತ್ತಲ್ಲ SS ವಿತ್ ಅಲ್ಲಿ ವುಡ್ ವಿತ್ ಇತ್ತು, ವುಡ್ ವಿತ್ ಗ್ಲಾಸ್ ಇತ್ತು, SS ವಿತ್ ಗ್ಲಾಸ್ ತಗೊಂಡಿದ್ದೀರಾ. ವುಡ್ ಮಳೆ ಬಿದ್ಬಿಟ್ಟೆಲ್ಲ ಹಾಳಾಗೋದ್ರಿಂದ ಇಲ್ಲಿ ಯೂಸ್ ಮಾಡಿರೋದು ಇದು ಯಾವುದು ಸರ್? ಇದು ಆಲ್ಮೋಸ್ಟ್ ಸ್ಟೀಲ್ ಗ್ರೇ ಅಂತ. ಇದು 1995 ರುಪೀಸ್. 1995 ರುಪೀಸ್ ಆಗುತ್ತೆ. ಓಕೆ ಸರಿ ಸರ್, ಮುಂದೆ ಹೋಗ್ಬಿಡೋಣ. ಹಾಗೆ ಈ ರೂಮಲ್ಲಿ ಏನೇನು ಮಾಡಿದ್ದಾರೆ ಸರ್ ಇಲ್ಲಿ? ಸರ್ ಈ ರೂಮಲ್ಲೂ ನಮಗೆ ಬೆಡ್ರೂಮು ವಾಕ್ ಇನ್ ವಾರ್ಡ್ರೋಬ್ ಕಾನ್ಸೆಪ್ಟ್ ಇದೆ. ಇದು ಮಾಸ್ಟರ್ ಬೆಡ್ರೂಮ್ ತರ. ಬಟ್ ಅಲ್ಲಿನಷ್ಟು ದೊಡ್ಡದಿಲ್ಲ, ಬಟ್ ಸ್ವಲ್ಪ ಸಣ್ಣದಿದೆ ಇದು ಅಷ್ಟೇ. ಓಕೆ, ಸೂಪರ್. ವಾಕ್ ಇನ್ ವಾರ್ಡ್ರೋಬ್ ಕಾನ್ಸೆಪ್ಟ್. ಸೇಮ್ ಟಾಯ್ಲೆಟ್ ಒಂದು ಸ್ವಲ್ಪ 5 ಅಡಿಗೆ 7.5 ಬಂದಿರೋದು. 5 ಅಡಿಗೆ 7.5 ಬಂದಿದೆ ಇದು ಅಲ್ವಾ? ಓಕೆ, ಆಲ್ಮೋಸ್ಟ್ ಮತ್ತೆ ಎವ್ರಿಥಿಂಗ್ ಇಸ್ ಸೇಮ್ ಅಲ್ವಾ? ಎಸ್ ಸರ್. ಓಕೆ. ಸೊ ಯೂನಿಫಾರ್ಮಿಟಿ ಇರಲಿ ಅಂತ. ಸೊ ವೀಕ್ಷಕರಲ್ಲಿ ನೋಡ್ಬೋದು, ರೂಫ್ ಲೆವೆಲ್ ವರೆಗೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಎಲ್ಲ ಕಡೆ ರೂಫ್ ಲೆವೆಲ್ ವರೆಗೆ ಹಾಕ್ತಾ ಇದ್ದೀರಾ ಸರ್? ಸರ್ ಎಸ್ ಸರ್, ಎಸ್ ಸರ್. ಚೆನ್ನಾಗಿರುತ್ತೆ ಸರ್ ಇದು. ಸೊ ಇಲ್ಲೂ ಕೂಡ ಒಂದು ಇದು ಮಾಡ್ಕೊಟ್ಟಿದ್ದೀರಾ, ವಾಶ್ ಬೇಸಿನ್ ಕೌಂಟರ್ ಟಾಪ್ ಮಾಡಿಕೊಟ್ರು. ಸರಿ ಸರ್, ಬನ್ನಿ ಸರ್ ಮುಂದೆ ಹೋಗ್ಬಿಡೋಣ. ಎಸ್ ಸರ್. ಸರ್ ನೆಕ್ಸ್ಟ್ ಮೇನ್ ಮಾಸ್ಟರ್ ಬೆಡ್ರೂಮ್ಗೆ ಏನು ನಾವು ಮುಂಚೆ ಡಿಸ್ಕಷನ್ ಮಾಡಿದ್ವಲ್ಲ, ಹೌದು. ಸೊ ಇಲ್ಲಿ ಒಂದು ಬಾಲ್ಕನಿ ಮಾಡಿಕೊಟ್ಟಿರುವಂಥದ್ದು. ಇದು ಸ್ಟೀಲ್ ಗ್ರೇನೇ ಸರ್ ಇದು. ಓಕೆ. ಇದು ಆಲ್ಮೋಸ್ಟ್ ಆಲ್ ನಮಗೆ 7 ಫೀಟಿಗೆ 13 ವರೆಗೂ ಬರ್ತಾ ಇದೆ. 13 ವರೆಗೂ ಬರುತ್ತಾ? ಎಸ್. ಫಸ್ಟ್ ಇಲ್ಲಿ ಏನು ಮಾಡಿದ್ರೆ ಸರ್ ಏನಿಲ್ಲ, ಒಂದು ಸ್ವಲ್ಪ ಎಲಿವೇಶನ್ ರಿಚ್ ಲುಕ್ ಬರಲಿ ಅಂತ ಟೆಕ್ಸ್ಚರ್ ಪೇಂಟ್ ಮಾಡಿರೋದು. ಟೆಕ್ಸ್ಚರ್ ಪೇಂಟ್ ಮಾಡಿರೋದು ಇದು? ಚೆನ್ನಾಗಿ ಏನು ಯೂಸ್ ಮಾಡಿಲ್ಲ, ಜಸ್ಟ್ ಪ್ಲಾಸ್ಟಿಂಗ್ ಅಲ್ಲೇನೆ ಟೆಕ್ಸ್ಚರ್ ಪೇಂಟ್ ಮಾಡಿರೋದು. ಇದು ಪಾತ್ವೆ ಅಲ್ವಾ ಇದು? ನಾವು ಅವಾಗಲೇ ಎಂಟ್ರೆನ್ಸ್ ಆದ್ವಲ್ಲ. ಇಲ್ಲೇನು ಮಾಡಿದ್ದೀರಾ ಸರ್? ಇಲ್ಲಿ ಏನಂದ್ರೆ ಸ್ವಲ್ಪ ಮಳೆ ಟೈಮಲ್ಲಿ ಆ ಥರ ಏನಾರ ಎಂಜಾಯ್ಮೆಂಟ್ ಇರಲಿ ಅಂತ ಮೋಲ್ಡ್ ಹಾಕ್ಬಿಟ್ರೆ ಪೂರ್ತಿ ಕವರ್ ಆಗ್ಬಿಡತ್ತೆ ಅಂತ MS ಮಾಡ್ಬಿಟ್ಟು ಅದ್ರ ಮೇಲ್ಗಡೆ ಟಫನ್ ಗ್ಲಾಸ್ ಹಾಕಿರೋದು. ಒಂಥರ ಪರಗೋಲ ತರ ಕಾಣಿಸುತ್ತೆ. ಆಮೇಲೆ ರಿಚ್ ಲುಕ್ ಬರುತ್ತೆ ಅಂತ. ಇದು ನಿಮ್ಮ ಪ್ಯಾಕೇಜ್ ಅಲ್ಲೇ ಬಂದ್ಬಿಡುತ್ತೆ? ಹೌದು ಸರ್, ಅದನ್ನ ಆಲ್ರೆಡಿ ಕನ್ಸಿಡರ್ ಮಾಡಿರ್ತೀವಿ. ಓಕೆ. ಇದೇನು ಸಪರೇಟ್ ಪೇಮೆಂಟ್ ಏನಿಲ್ಲ ಸರ್. ಟಫನ್ ಗ್ಲಾಸ್ ಇದು? ಟಫನ್ ಗ್ಲಾಸ್. ಓಡಾಡ್ಬೋದು ಇದು, ಆರಾಮಾಗಿ 4 ಜನ ಕೂತ್ಕೋಬಹುದು, ಏನೂ ಆಗಲ್ಲ ಅಂತ. ಏನು ತೊಂದರೆ ಇಲ್ಲ. ಸೂಪರ್ ಸರ್, ಬನ್ನಿ ಸರ್ ಮುಂದೆ ಹೋಗ್ಬಿಡೋಣ. ಸರಿ, ನಾವು ಮುಂದೆ ಬಂದ್ರೆ ಟೆರೆಸ್ ಹೆಡ್ರೂಮ್ ಹೋಗುವಂಥದ್ದು. ಓಕೆ. ಇದ್ಯಾವ ಡೋರ್ ಇದು ಸರ್? ಇದಕ್ಕೆ ಫ್ಲಶ್ ಡೋರ್ ಅಂತ ಕರಿತೀವಿ. ಫ್ಲಶ್ ಡೋರ್ ಇದು? ಫ್ಲಶ್ ಡೋರ್ ಇದು. ಓಕೆ. ಸಾಲಿಡ್ ಫ್ಲಶ್ ಡೋರ್ ಬರುತ್ತೆ. ಇದು ಒಂದು ಸ್ಲೈಡಿಂಗ್ ಡೋರ್ ಮಾಡಿಸ್ಕೊಂಡಿದ್ದಾರೆ, ಸೇಫ್ಟಿ ಇರಲಿ ಅಂತ. ಸೇಫ್ಟಿ ಗ್ರಿಲ್ ತರ? ಸೇಫ್ಟಿ ಡೋರೇ. ಓಕೆ ಓಕೆ. ಡೋರು, ಬಟ್ ಇದು ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಇರಲ್ಲ. ಸೊ ಅವರಲ್ಲೇ ಪೇ ಮಾಡ್ಬಿಟ್ಟು ಮಾಡಿಸ್ಕೊಂಡ್ರು. ಬಟ್ ಸ್ಲೈಡಿಂಗ್ ಮಾಡಿದ್ರೆ ಹೆವಿ ಇದೆ ಸರ್ ಇದು ಡೋರ್? ಸರ್ ಎಸ್ ಸರ್. ಓಕೆ ಸರ್. ನೆಕ್ಸ್ಟ್ ಈ ಕಡೆ ಸರ್ ಏನಿಲ್ಲ, ಇಲ್ಲಿ ಟ್ಯಾಂಕ್ ರೂಮ್ ಬಂದಿರೋವಂಥದ್ದು. ಫ್ಯೂಚರ್ ಬೇಕು ಅಂದ್ರೆ ಇದನ್ನ ಹೋಮ್ ಥಿಯೇಟರು, ಜಿಮ್ಮು, ಯೋಗ ರೂಮು. ದೊಡ್ಡದಿದೆ ಇದು? ಸರ್ ಇದು ಒಂದು 10/12 ಇದೆ ಅಷ್ಟೇ. 10/12 ಇದೆ ಇದು? ಎಸ್ ಸರ್. ಬಟ್ ನೆಕ್ಸ್ಟ್ ಯುಟಿಲೈಸ್ ಮಾಡ್ಕೋಬಹುದು. ಇದೇನು ಬ್ಲೂ ಕಲರ್ ಇದೆಲ್ಲ ಮೇಲ್ಗಡೆ ಎಲ್ಲ? ಈಗ ಏನಾಗಿದೆ ಅಂದ್ರೆ ಮುಂಚೆ ಕಾಲದಲ್ಲಿ ಟೆರೆಸ್ ವಾಟರ್ ಪ್ರೂಫಿಂಗ್ ಆದ್ಮೇಲೆ ಟೈಲ್ಗೆ ಹೋಗ್ತಾ ಇದ್ರು. ಓಕೆ. ಸೊ ಅಟ್ ಒಂದ್ ಟೈಲ್ ಹೊಡಿತು ಅಥವಾ ಬ್ರೇಕ್ ಆಯ್ತು ಅಂದ್ರೆ ರೀಪ್ಲೇಸ್ಮೆಂಟ್ ತುಂಬಾ ತೊಂದರೆ ಆಗ್ತದೆ. ಹೌದು. ಹಿಂಗಾಗಿ ಇದು ಡ್ಯಾಮ್ ಪ್ರೂಫ್ ಪೇಂಟ್ ಬಂದಿರುವಂತದ್ದು. ಡ್ಯಾಮ್ ಪ್ರೂಫ್ ಪೇಂಟ್ ಬಂದಿರೋದು. ಏನಾಗುತ್ತೆ, ನಾವು ಸ್ಕ್ರೀಡ್ ಕಾಂಕ್ರೀಟ್ ಹಾಕಿ ವಾಟರ್ ಪ್ರೂಫಿಂಗ್ ನಾವು ಮಾಡಿರ್ತೀವಿ, ಅದು ನಮ್ಮ ಸ್ಕೋಪ್ ಅಲ್ಲಿ ಇರುತ್ತೆ. ಡ್ಯಾಮ್ ಪ್ರೂಫ್ ಪೇಂಟ್ ತಂದು ಕೊಡ್ತಾರೆ ಓನರ್ಗಳು. ನಾವೇ ಲೇಬರ್ ಅನ್ನ ಹಾಕ್ಬಿಟ್ಟು ಮಾಡ್ಕೊಡ್ತೀರಾ ಅಲ್ವಾ? ಸೊ ಇಲ್ಲಿ MS ತಗೊಂಡ್ಬಿಟ್ಟಿದ್ದೀರಾ? ಎಸ್ ಸರ್. ಎಲಿವೇಶನ್ ಲುಕ್ ಬರಕ್ಕೆ ಅಂತ ಜಸ್ಟ್ ಏನ್ 3.5 ಫೀಟ್ ಬರುತ್ತೆ. ಹೌದು. ಅದು MS ರೇಲಿಂಗ್ ಮಾಡಿರುವಂತ. MS ರೇಲಿಂಗ್ಸ್ ಮಾಡಿದ್ದೀರಾ? ಎಸ್. ಇದು ಸ್ಕೈಲೈಟ್ ಅಲ್ವಾ ಇದು? ಎಸ್ ಸರ್. ಸೊ ನಿಮ್ಮ ಕೈಟ್ಸ್ ಅವರ ಸಿಗ್ನೇಚರ್? ಕೈಟ್ ಸಿಗ್ನೇಚರ್ ಅಂತ ಹೇಳ್ಬೋದು. ಎಷ್ಟು ಅಗಲ ಇದೆ ಸರ್ ಇದು? ಸರ್ ಇದು ಆಲ್ಮೋಸ್ಟ್ 6 ಅಡಿಗೆ 6 ಅಡಿ. 6 ಅಡಿಗೆ 6 ಅಡಿ. ಟಫನ್ ಗ್ಲಾಸ್ ಅಲ್ವಾ ಇದು? ಇದು 100% ಟಫನ್. ಹತ್ತಿ ಸರ್, ಮೇಲ್ಗಡೆ ಹತ್ತಿ, ಏನು ತೊಂದರೆ ಇಲ್ಲ? ಏನು ತೊಂದರೆ ಇಲ್ಲ ಸರ್, ಏನು ಆಗಲ್ಲ ಅಂತ ಹೇಳ್ತಾರೆ. 4 ಜನ ಆರಾಮಾಗಿ ನಿಂತು ಮಕ್ಕಳೆಲ್ಲ ಬಂದ್ರೆ ಕುಣಿತಾರೆ, ಏನು ತೊಂದರೆ ಇಲ್ವಾ? ಏನು ತೊಂದರೆ ಇಲ್ಲ. ಓನ್ಲಿ ಈ ಎಡ್ಜಸ್ ಅಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು. ನೀರೆಲ್ಲ ಹೋಗಲ್ಲ ಒಳಗಡೆ? ನೀರೇನು ಹೋಗಲ್ಲ ಸರ್. ಸೀಲೆಂಟ್ ಮಾಡಿರ್ತೀವಿ, ಪೂರ್ತಿ ಸೀಲೆಂಟ್ ಆಗಿರುತ್ತೆ. 4 ರಿಂದ 5 ವರ್ಷಕ್ಕೆ ಓನರ್ಗಳು ಸೀಲೆಂಟ್ ನ ಒಂದ್ ಸ್ವಲ್ಪ ಇದು ಮಾಡ್ಕೋಬೇಕು, ಚೇಂಜ್ ಮಾಡ್ಕೊಂತ ಇರ್ಬೇಕು. ಎಸ್. ಸೊ ನೆಕ್ಸ್ಟ್ ಇಲ್ಲಿ ಏನ್ ಮಾಡಿದ್ದೀರಾ ಇಲ್ಲಿ? ಸರ್ ಏನಂದ್ರೆ ಬಟ್ಟೆ ಒಗದ್ಮೇಲೆ ಸೊ ಹಾಕಕ್ಕೆ ಏನ್ ಸ್ಟ್ಯಾಂಡ್ ಬರುತ್ತಲ್ಲ, ಸೊ ಆ ಸ್ಟ್ಯಾಂಡ್ ಕೈಟ್ ಸ್ಕೋಪ್ ಅಲ್ಲೇ ಬಂದಿರೋದು. ಬಟ್ ಎಲ್ಲ ಕಡೆ ಟೀ ಮಾಡ್ತಾರೆ, ನೀವು ಏನಂದ್ರೆ ಜಸ್ಟ್ ಹೋಲ್ ಮಾಡಿ ಕೊಟ್ಟಿರ್ತೀವಿ. ಎಷ್ಟು ವೈರ್ ಬೇಕೋ ಅಷ್ಟು ವೈರ್ನ ಹಾಕೋಬಹುದು. ಟೀ ಮಾಡಿದ್ರೆ ಸ್ವಲ್ಪ ಅಲ್ಗಾಡುತ್ತೆ. ಟೀ ಮಾಡಿದ್ರೆ ಸ್ವಲ್ಪ ಗಟ್ಟಿ ಇರುತ್ತೆ, ಸ್ಟಿಫ್ನೆಸ್ ಜಾಸ್ತಿ ಇರುತ್ತೆ. ಇಲ್ಲೊಂದು ಪ್ರಾಪರ್ ಆಗಿ ಲ್ಯಾಡರ್ ಕೂಡ ಮಾಡ್ಕೊಟ್ಬಿಟ್ಟಿದ್ದೀವಿ. ಎಸ್ ಸರ್. ಬನ್ನಿ ಸರ್ ಮೇಲೆ ಹೋಗ್ಬಿಡೋಣ. ಎಸ್ ಸರ್.
ಸರ್ ಟಾಪಲ್ಲಿ ಏನು ಮಾಡಿರೋದು ಇಲ್ಲಿ? ಸೊ ಟಾಪಲ್ಲಿ ಜಸ್ಟ್ ನಾವು ಇದು ಪ್ಯಾಕೇಜಲ್ಲಿ ಟ್ಯಾಂಕ್ ರೂಮ್ ನಮ್ದ್ರಲ್ಲೇ ಬಂದಿರುತ್ತೆ. ಸೊ ಸೋಲಾರ್ ಪರ್ಪಸ್ ಮೇಲ್ಗಡೆ ಒಂದು ಇಟ್ಕೊಟ್ಟಿರ್ತೀವಿ. ಮನೆ ಪರ್ಪಸ್ ಬಂದಿರೋದು. ಓಕೆ. ಪ್ಲಂಬಿಂಗ್ ಲೈನ್ಸ್ ಎಲ್ಲ ನಮ್ದೇ ಇರುತ್ತೆ. ಯಾವ ಪ್ಲಂಬಿಂಗ್ ಎಲ್ಲ ಯೂಸ್ ಮಾಡ್ತೀರಾ ಸರ್ ನೀವು? ಸರ್ ಆಶೀರ್ವಾದ ಸುಪ್ರೀಂ ಬ್ರ್ಯಾಂಡ್ಗಳದೆ. ಆಶೀರ್ವಾದ ಸುಪ್ರೀಮು. ಆ್ಯಂಡ್ ಇಲ್ಲಿ MS ಸ್ಟ್ರಕ್ಚರ್ ನಿಮ್ಮದೇ ಇದಕ್ಕೆ ಬಂದಿದೆ ಸರ್. ಇದು ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಆಗಿ ಬಂದಿದೆ. ಆಮೇಲೆ ಎಷ್ಟು ಲೀಟರ್ ಸಂಪು ಅಂದ್ರೆ ಅಗ್ರಿಮೆಂಟ್ ಟೈಮಲ್ಲಿ ಡಿಸ್ಕಷನ್ಸ್ ಇರುತ್ತೆ. 2000 ಲೀಟರ್ 3000 ಲೀಟರ್ ಅಥವಾ 1500 ಲೀಟರ್ ಡಿವೈಡ್ ಆಗಿರುತ್ತೆ. ಆಲ್ಮೋಸ್ಟ್ ಅದರಲ್ಲಿ ಏನು ವ್ಯತ್ಯಾಸಗಳು ಬರಲ್ಲ. ಸೋಲಾರ್ ಪ್ರೊವಿಷನ್ ಕೊಟ್ಟಿರ್ತೀರಾ ಸರ್? ಏನಂದ್ರೆ ನಾವು ಸೋಲಾರ್ ಲೈನ್ ಎಲ್ಲ ಮಾಡ್ಕೊಟ್ಟಿರ್ತೀವಿ. ಲೈನ್ ಮಾಡಿ ಇಟ್ಟಿರ್ತೀರಾ? ಈ ಸೋಲಾರ್ ಒಂದು ಏನ್ ಬ್ರ್ಯಾಂಡು ಅಥವಾ ಅಮೌಂಟ್ ಏನ್ ಬರುತ್ತೆ ಇದು ಓನರ್ ಸ್ಕೋಪ್ ಅಲ್ಲಿ ಬರುತ್ತೆ. ಸೂಪರ್. ಇನ್ನು ಈ ಎಲೆಕ್ಟ್ರಿಕಲ್ ವಿಚಾರಕ್ಕೆ ಬಂದ್ರೆ ಯಾವ್ಯಾವ್ದನ್ನು ಯೂಸ್ ಮಾಡ್ತೀರಾ ಸರ್ ನೀವು? ಸರ್ ಅಂದ್ರೆ ಒರಿಜಿನಲ್ ಫಿನೋಲೆಕ್ಸ್ ವೈರಿಂಗ್ ಬರುತ್ತೆ. ಆಂಕರ್ ರೋಮಾ ಅಥವಾ ಲೆಗ್ರಾಂಡೆ ಹೈಫೈ ಅಂದ್ರೆ ಯಾವ ಬ್ರ್ಯಾಂಡ್ ಚೂಸ್ ಮಾಡ್ತಾರೆ ಮೇಲೆ ಅವ್ರಿಗೆ. ಇಲ್ಲಿ ಲಿಸಾ ಯೂಸ್ ಮಾಡಿದ್ದೀರಾ? ಲಿಸಾ ಬ್ರ್ಯಾಂಡ್ ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅದು. ಸರ್ ಅಂದ್ರೆ ಏನ್ ಮಾಡ್ತೀವಿ, ಒಂದು ಬಜೆಟ್ ಕೊಡ್ತೀವಿ. ಸೊ ಸೆಲೆಕ್ಷನ್ ಹೋದವಾಗ ವೈಟ್ ಕಲರ್ ನಮ್ದಿರತ್ತೆ. ಕಲರ್ಡ್ ಅಂತ ಹೋದವಾಗ ಅದೇನೀಗ ಶಾಪ್ ಅಲ್ಲಿ ಒಂದು 50,000 ಇದ್ರೆ ಇದು 60,000 ಬಂದ್ರೆ 10,000 ಓನರ್ ಕೊಟ್ಬಿಟ್ಟು ಪೇ ಮಾಡಿರ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಸೊ ವೀಕ್ಷಕರೇ, ಇವಾಗ ಈ ಮನೆಯ ಓನರ್ ಆಗಿರುವಂತಹ ರವಿಕುಮಾರ್ ಸರ್ ಆ್ಯಂಡ್ ರೂಪಶ್ರೀ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಸೊ ಅವರಿಂದ ಕೈಟ್ಸ್ ಅವ್ರ ಜೊತೆ ಹೇಗೆ ಇದಿತ್ತು, ಒಡನಾಟ ಹೇಗಿತ್ತು, ಒಂದು ರಿವ್ಯೂ ತಗೊಳ್ಳೋಣ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಸೊ ಮನೆ ತುಂಬ ಚೆನ್ನಾಗಿ ಬಂದಿದೆ. ನಾನು ಸರ್ ಎಲ್ಲ ಓಡಾಡ್ಕೊಂಡು ಬಂದ್ವಿ, ಇನ್ನು ನೋಡೋದಿದೆ. ಬಟ್ ಫಸ್ಟ್ ನಾನು ಕೇಳೋದೇನಂತಂದರೆ, ಬೇಸಿಕ್ಲಿ ತಾವು ಯಾವ ಊರವರು ಮೇಡಮ್? ನಾವು ಊಟಿಯವರು ಸರ್. ಊಟಿಯವರು. ಆ್ಯಂಡ್ ತಮ್ಮ ಪ್ರೊಫೆಷನ್ ಏನಂತ ತಿಳ್ಕೊಬೋದು ಸರ್? ಅಗ್ರಿಕಲ್ಚರ್. ಸೊ ಅಗ್ರಿಕಲ್ಚರ್ ಫೀಲ್ಡಿಂದ ಬಂದವರು ತಾವು. ಓಕೆ, ತುಂಬ ಖುಷಿ ಆಯಿತು. ಸೊ ಇವಾಗ ನನ್ನ ನೆಕ್ಸ್ಟ್ ಕ್ವಶನ್ ಅಂದರೆ, ತಾವು ಮನೆ ಕಟ್ಟಬೇಕು, ತಾವು ಊಟಿಲಿರೋದು ಓಕೆನಾ. ಸೊ ನಾವು ಇಲ್ಲಿ ಮನೆ ಕಟ್ಟಬೇಕು ಮಾಡಬೇಕು ಅಂತ ಅಂದಾಗ ಕೈಟ್ಸ್ ಅಂತ ಕಂಪ್ನಿ ಹೇಗೆ ಗೊತ್ತಾಯ್ತು ನಿಮಗೆ? ನಮ್ಮ ಅಕ್ಕ ಬಂದು ಇವ್ರ ಕೈಟ್ಸ್ ಕಂಪ್ನಿಯಿಂದಾನೆ ಅವ್ರ ಮನೆನ ಬಿಲ್ಡ್ ಮಾಡಿದ್ರು. ಅಂದ್ರೆ ಆಲ್ರೆಡಿ ಕಟ್ಟಿದ್ರು, ಅವ್ರು ಕಟ್ಟಿದ್ರು. ಅವರು ಗುರುಪ್ರವೇಶ ವಿಡಿಯೋನು ಹಾಕಿದ್ರಿ. ವಿಡಿಯೋನು ಬಂದ್ಬಿಟ್ಟಿದೆ ನಿಮ್ಮ ಚಾನಲ್ ಅಲ್ಲಿ. ಸೂಪರ್. ಅವಾಗ ನಮ್ಮ ಬಾವರು ಅಕ್ಕ ಮನೆ ನೋಡಿದಾಗ ನಮ್ಗೆ ಆ ಮನೆದು ಔಟ್ಕಮ್ ತುಂಬಾ ಇಷ್ಟ ಆಯ್ತು. ಅವಾಗ ನಾವು ಅವ್ರಿಗೆ ಅಲ್ಲೇ ಇರ್ತೀವಲ್ಲ ಊಟಿಲಿ, ಅವಾಗ ಬರೋದ್ರಿಂದ ನಮ್ಗೆ ನಾವು ಕೈಟ್ಸ್ ಕಂಪ್ನಿಗೆ ಕೊಡೋಣ ಅಂತ ಒಂದು ರೆಫರೆನ್ಸ್ ಇಂದ ಬಂದವರು. ಖಂಡಿತ ನಮ್ಮ ಅಕ್ಕ ಭಾವನೆ ನಮ್ಗೆ ರೆಫರೆನ್ಸ್ ಕೊಟ್ಟಿದ್ದು. ಸೂಪರ್. ಅಂಡ್ ನೆಕ್ಸ್ಟ್ ನೋಡಿ, ತಮ್ಮ ಮನೆ ಬರ್ಬೇಕಾದ್ರೆ ಒಂದು ಪಾತ್ವೆ ಬರುತ್ತೆ ಅಲ್ವಾ? ಸೊ ಕೈಟ್ಸ್ ಅವ್ರಿಗೆ ಹೇಳಿದಾಗ ಆ ಪಾತ್ವೆ ಇರ್ಬೋದು, ಇಡೀ ಮನೆಯ ಡಿಸೈನ್ ಅನ್ನ ಯಾವ ರೀತಿ ಮಾಡ್ಕೊಟ್ರು? ಚೆನ್ನಾಗಿ ಮಾಡ್ಕೊಟ್ರು. ತುಂಬಾ ಚೆನ್ನಾಗಿ ಮಾಡ್ಕೊಟ್ರು ಸರ್. ನಮ್ಗೆ 2-3 ಡಿಸೈನ್ ಹಾಕೊಟ್ರು. ಅದರಲ್ಲಿ ನಾವು ಇಷ್ಟಪಟ್ಟಿದ್ದು ಇದು ಈ ಡಿಸೈನ್ ಅವರು ನೀಟಾಗಿ ಎಕ್ಸಿಕ್ಯೂಟ್ ಮಾಡಿ ಕೊಟ್ರು. ಖಂಡಿತ ನೀವು ಹೇಳ್ದಂಗೆ ಡಿಸೈನ್ ಮಾಡ್ಕೊಟ್ರು. ಖಂಡಿತವಾಗ್ಲು. ಸೊ ನೆಕ್ಸ್ಟ್ ಬರೋದು ನೋಡಿ ಚಾಯ್ಸಸ್. ಒಂದು ಮನೆ ಅಂತಂದ್ಮೇಲೆ 1000 ಐಟಮ್ಸ್ ಇರುತ್ತೆ. ಗ್ರಾನೈಟು, ವುಡ್ಡು, ಟೈಲ್ಸು. ಸೊ ಕೈಟ್ಸ್ ಹತ್ರ ಹೋಗಿ ನೋಡಿ, ನಮ್ಗೆ ಈ ಥರ ಡಿಸೈನ್ಸ್ಗಳು ಬೇಕು ಅಂತಂದಾಗ ಕೈಟ್ಸ್ ಇಲ್ಲಿ ಡಿಸೈನ್ಸ್ ಮತ್ತೆ ವೆರೈಟೀಸ್ ಅವೈಲೇಬಲ್ ಇದೆಯಾ? ತುಂಬಾನೇ ಅವೈಲೇಬಲ್ ಇದೆ ಸರ್. ತುಂಬಾ ಅವೈಲೇಬಲ್ ಇದೆ. ನೀವು ಹೇಳೋ ವೆರೈಟಿಗೆ ಖಂಡಿತ ಆಯ್ತು. ನಾವು ಅವ್ರು ಕರ್ಕೊಂಡು ಹೋಗೋರು, ನಾವು ಯಾವ್ದು ಕೇಳ್ತಿದ್ವು ಅದನ್ನೇ ಅವರು ಅಕ್ಸೆಪ್ಟ್ ಮಾಡೋರು. ಓಕೆ ಓಕೆ. ಅಂಡ್ ಪ್ಲೆಂಟಿ ಆಫ್ ಚಾಯ್ಸಸ್ ನಮ್ದೇನೆ ಸರ್. ಓಕೆ, ಸೂಪರ್. ಸೊ ನೆಕ್ಸ್ಟ್ ಬರುವಂಥದ್ದು ವರ್ಕ್ಮೆನ್ಶಿಪ್. ನೋಡಿ, ಮನೆ ಕಟ್ಸ್ತಾ ಇರ್ತೀರಾ, ನೀವು ದೂರ ಇರ್ತೀರಾ, ಅವಾಗ ಬರೋದು ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅವ್ರ ಪಾಡಿಗೆ ಅವರು ಕೆಲಸ ಮಾಡ್ಕೊಂಡು ಹೋಗೋದು, ತಮ್ಗೆ ಅಪ್ಡೇಟ್ ಕೊಡೋದು ಮಾಡ್ತಾ ಇದ್ದಾರೆ. ತಮಗೆ ಏನಾದರೂ ಟೆನ್ಷನ್ ಇಲ್ಲ? ನಮಗೆ ಟೆನ್ಷನ್ ಇಲ್ಲ ಸರ್. ಡೈಲಿ ಅಪ್ಡೇಟ್ಸ್ ಬಂದ್ಬಿಡೋದು. ಗ್ರೂಪ್ ಕ್ರಿಯೇಟ್ ಮಾಡ್ಬಿಡ್ತಾರೆ ಸರ್. ಪ್ರಾಜೆಕ್ಟ್ ವೈಸ್ ಗ್ರೂಪ್ ಕ್ರಿಯೇಟ್ ಮಾಡಿ ವಾಟ್ಸ್ಆ್ಯಪ್ ಅಲ್ಲಿ ಡೇ ಟು ಡೇದು ಎಲ್ಲ ನಮ್ಗೆ ಅದರಲ್ಲಿ ಕೊಡ್ತಾರೆ ಸರ್. ಇನ್ಫಾರ್ಮೇಶನ್ ಅಪ್ಡೇಟ್ ಆಗ್ತಾನೆ ಇರುತ್ತೆ ಸರ್. ನಿಮ್ ಟೆನ್ಷನ್ ಇಲ್ಲ ಸರ್. ಅವಾಗ ಊಟಿಯಿಂದ ಬರಬೇಕು ಮಾಡಬೇಕು ಏನೂ ಇಲ್ಲ. ಇಲ್ಲ ಸರ್. ಡೈರೆಕ್ಟ್ ಆಗಿ ಓಪನಿಂಗ್ ಬಂದ್ರೆ ಆಕ್ಚುಲಿ ಈಗೆಲ್ಲ ಲಾಸ್ಟ್ ಮೂಮೆಂಟ್ ಅಲ್ಲೇ ಬಂದಿರೋದು. ಅದಕ್ಕೆ ಮುಂಚೆ ಎಲ್ಲ ನಾವು ಅಷ್ಟು ಫ್ರೀಕ್ವೆಂಟ್ ಆಗಿ ಬಂದೇ ಇಲ್ಲ ಸರ್. ಬಟ್ ಅವ್ರು ಚೆನ್ನಾಗಿ ಮಾಡಿದ್ದಾರೆ ಸರ್. ಸೂಪರ್. ಈಗ ಫೈನಲ್ ಆಗಿ ಹೇಳೋದು ಒಂದೇನೆ, ಇವತ್ತೇನು ನಿಮ್ದು ಔಟ್ಪುಟ್ ಬಂದಿದೆ, ನೀವು ಅನ್ಕೊಂಡಾಗೆ ಡಿಸೈನ್ ಹಾಕಿದಂಗೆ ಈ ಮನೆ ಬಂದಿದೆಯಾ? ಖಂಡಿತವಾಗ್ಲೂ ಬಂದಿದೆ ಸರ್. ಅದೇ ತರ ನಮಗ್ ಗೊತ್ತಿಲ್ದಿರ ನಾವ್ ಇಲ್ದೇ ಇರುವಾಗ ಅಕ್ಕಪಕ್ಕ ಜನ ಎಲ್ಲ ಬಂದು ನೋಡ್ಕೊಂಡು ಹೋಗಿ ಈಗ ಎಲ್ಲರೂ ಹೇಳ್ತಿದ್ದಾರೆ ನಿಮ್ಮ ಮನೆ ಸೂಪರ್ ಆಗಿದೆ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಲ್ಲೇ ನಾವು ಕೈಟ್ಸ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀವಿ. ಫ್ಯಾಮಿಲಿ ಅವರು ಯಾರಾದ್ರೂ ನೋಡಿದ್ರಾ? ಇಲ್ಲಿ ಎಲ್ಲರೂ ನೋಡಿದ್ದಾರೆ. ನಮ್ಮ ಅಕ್ಕ ಭಾವನ ರೆಫರ್ ಮಾಡಿದ್ರು, ಅವರು ನೋಡಿದ್ದಾರೆ. ಎಲ್ಲರೂ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಏನ್ ನೀವು ಬಂಡವಾಳ ಹಾಕಿದ್ದೀರಾ, ದುಡ್ಡು ಹಾಕಿದ್ದೀರಾ, ವರ್ತ್ ಇದೆಯಾ? ಅದಕ್ಕೆ ತುಂಬಾನೇ ಬರ್ತಿದೆ. ನೀವೇನ್ ಹೇಳ್ತೀರಿ ಸರ್? ಚೆನ್ನಾಗಿದ್ಯಾ? ಚೆನ್ನಾಗಿ ಬಂದಿದೆ ಮನೆ, ಸೂಪರ್ ಅಂತ ಹೇಳ್ತೀರಾ? ಹಾಗಾದ್ರೆ ಒಂದು ತಮ್ಸ್ ಕೊಟ್ಬಿಡೋಣ. ಸೊ ತಮ್ಸ್ ಹಾಗಾದ್ರೆ ಸೊ ಕೈಟ್ಸ್ಗೆ ಒಂದು ತಮ್ಸ್ ಕೊಡ್ತಾ ಇದ್ದಾರೆ. ಸೊ ಓಕೆ ಅಂತ ಹೇಳ್ತೀರಾ? ಅಂಡ್ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಾ? ಕೈಟ್ಸ್ಗೆ ಕೆಲಸ ಕೊಡ್ಬೋದಾ? ಖಂಡಿತವಾಗ್ಲೂ ಕೊಡಿ. ನಮಗೆ ಟೆನ್ಷನ್ ಫ್ರೀ ಇರ್ತೀವಿ. ಅವ್ರು ಕೊಟ್ಬಿಟ್ರೆ ಎಲ್ಲ ಅವರೇ ನೋಡ್ಕೊಂಡು ಹೋಗ್ತಾರೆ. ಓನ್ಲಿ ನಮ್ಮನ್ನ ಅವ್ರು ಕೂಗದೆ ಯಾವಾಗ ಅಂದ್ರೆ ಚಾಯ್ಸಸ್, ನಮ್ ಗ್ರಾನೈಟ್, ವುಡ್ ಸೆಲೆಕ್ಷನ್, ಟೈಲ್ ಸೆಲೆಕ್ಷನ್, ಈ ಟೈಮಲ್ಲಿ ಮಾತ್ರ ಅವ್ರು ನಮ್ಗೆ ಕರೀತಾರೆ. ಬೇರೆ ಯಾವ ಟೈಮಲ್ಲಿ ಅವ್ರು ನಮ್ಗೆ ಏನು ತೊಂದರೆ ಕೊಡಲ್ಲ. ಸೊ ವೀಕ್ಷಕರೇ, ನೀವೇನಾದ್ರೂ ಬೇರೆ ಊರಲ್ಲಿ ಇದ್ದೀರಾ, ಇಲ್ಲಿ ಮನೆ ಕಟ್ಸ್ಬೇಕು ಅಂದ್ರೆ ನೋಡಿ ಇವರೇ ರೀತಿಯಲ್ಲಿ ನೀವು ಕೂಡ ಕೈಟ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ವೀಕ್ಷಕರಿಗೋಸ್ಕರ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಸೊ ಕೈಟ್ಸ್ ಡಿಸೈನ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಸಂಸ್ಥೆಯಿಂದ ಸುಮಾರು ಬಿಲ್ಡಿಂಗ್ಗಳು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ. ಮಾರ್ಕೆಟಲ್ಲಿ ತುಂಬ ಕಾಂಪಿಟೇಷನ್ ಇದೆ. ಕಾಂಪಿಟೇಷನ್ ಅನ್ನೋದಕ್ಕಿಂತ ಎಲ್ಲರೂ ಕೆಲಸ ಮಾಡೋಕ್ಕೆ ಅಂತಿರೋದು. ದ ಥಿಂಗ್ ಏನಾಗ್ತಾ ಇದೆ ಅಂತಂದರೆ,
ಎಲ್ಲಿ 1 ಲಕ್ಷ ಕಡಿಮೆ ಉಳಿಯುತ್ತೋ, ಎಲ್ಲಿ 2 ಲಕ್ಷ ಉಳಿಯುತ್ತೋ, ಮಾರ್ಕೆಟಿಂಗಲ್ಲಿ ಕ್ಯಾಚಿಂಗ್ ಪ್ರೈಸ್ ಅಂತ ಹೇಳ್ಬಿಟ್ಟು ನಾನು 1500 ಕೊಡ್ತೀನಿ, 1800 1600 ಕೊಡ್ತೀನಿ ಅಂತ ಹೇಳ್ತಾರೆ. ಬಟ್ ನೀವೆಲ್ಲೇ ಹೋದ್ರೂ ಪರ್ಟಿಕ್ಯುಲರ್ ಆಗಿ ಅವ್ರ ಜೊತೆ ಏನೇನು ಇನ್ಕ್ಲೂಡ್ ಆಗಿದೆ, ಏನೇನು ಇನ್ಕ್ಲೂಡ್ ಆಗಿಲ್ಲ, ಅದಕ್ಕೆ ಎಷ್ಟು ಮೊತ್ತ ಆಗುತ್ತೆ ಅಂತ ತಿಳ್ಕೊಂಡು ಒಂದು 4 ಬಿಲ್ಡಿಂಗ್ದು ರಿವ್ಯೂ ತೊಗೊಂಡು ಮುಂದಕ್ಕೆ ಹೋಗಿ ಅಂತ ನಾನು ಸಜೆಷನ್ ಕೊಡ್ತೀನಿ. ನಿಮ್ಮ ಕನಸಿನ ಮನೆಯನ್ನು ನಮ್ಮ ಕಡೆ ಆದಷ್ಟು ನೆರವೇರಿಸೋಕ್ಕೆ ಕೈಟ್ಸ್ ಡಿಸೈನ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಸಂಸ್ಥೆ ಸದಾ ನಿಮ್ಮೊಂದಿಗಿರುತ್ತೆ. ಧನ್ಯವಾದ.